ಭೂಮಂಡಲವನ್ನೇ ಆಳ್ತಕ್ಕಂಥ ಭೂವರಹ ಸ್ವಾಮಿ. ಲಕ್ಷದಷ್ಟು ಸಮಸ್ಯೆ ಇದ್ರೂ ಕ್ಷಣ ಮಾತ್ರದಲ್ಲಿ ದೂರ ಮಾಡ್ತಕ್ಕಂಥ ಭೂವರಹ ಸಾಲಿಗ್ರಾಮ. ಪುರಾತನ ಸಾಲಿಗ್ರಾಮ ನನ್ನ ಜೀವನದಲ್ಲಿ ಒಂದು ಭಾಗ್ಯದ ಕ್ಷಣ ಅಂತ ನಾನು ಭಾವಿಸ್ತೇನೆ. ಇದೇ ಬರ್ತಕ್ಕಂಥ 13/6/2023ರಿಂದ 23/6/2023ರವರೆಗೆ ಸ್ವಾಮಿಯ ದರ್ಶನ ನಿಮಗಾಗಿ ನಮ್ಮ ಮಹರ್ಷಿ ಮಂದಿರದಲ್ಲಿ ಪ್ರತಿನಿತ್ಯ ಸೇವೆ. ತಪ್ಪದೆ ಭಾಗಿಯಾಗಿ ಅಂತ ಹೇಳ್ತಾ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರ್ಲಿ. ವರಾಹ ರೂಪಂ ದೈವವರೀಷ್ಟಂ ವರಸ್ಮಿತ ವದನಂ ವಜ್ರದಂತದರ ರಕ್ಷಾ ಕವಚಂ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಚಿ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಮಹರ್ಷಿ ವಾಣಿಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದಿಂದ ಸ್ವಾಗತ ಸುಸ್ವಾಗತ. ಕೋಪೌಟ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಮತ್ತು ಆಹಾ, ಯಾರಿಂದಲೂ ಕೂಡ ನಕಲು ಮಾಡಲಾಗದೇ ಇರತಕ್ಕಂಥ ರುಚಿ ಅಂದರೆ ಅದೇ IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲಾ ಮಿಕ್ಸ್. ಈ ಪುಳಿಯೋಗರೆ ಅಂದರೆ ಅದು ಅಯ್ಯಂಗಾರ್ ಪುಳಿಯೋಗರೆ ಅಂತಲೇ ಹೇಳ್ಬೋದು. ಆ ರುಚಿಗೆ ಅದನ್ನು ಯಾರಿಂದಲೂ ಕೂಡ ಅಕ್ಷರಶಃ ಸತ್ಯ ಇದನ್ನು ನಕಲು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ರುಚಿಯಲ್ಲಿರ್ತಕ್ಕಂಥ ಸ್ವಾದ ತಾವು ಸಂಪೂರ್ಣವಾಗಿ ಅರಿತಬೇಕಂದ್ರೆ, ಆ ಸವಿಬೇಕಂದ್ರೆ IHP ಪುಳಿಯೋಗರೆ ಮಸಾಲಾ ಮಿಕ್ಸ್ನ ತಾವು ತಪ್ಪದಿರ ಉಪಯೋಗಿಸಿ ಅಯ್ಯಂಗಾರ್ ಪುಳಿಯೋಗರೆ ಆ ಒಂದು ನಿಜವಾದ ಸ್ವಾದವನ್ನು ತಾವೆಲ್ಲರೂ ಕೂಡ ಸವಿರಿ ಅಂತ ಹೇಳ್ತಾ, ಇನ್ನು ನೋಡ್ರಿ, ಇಷ್ಟು ದಿವಸ ಬರೀ ಇದರ ಕುರಿತಾಗಿ ಹೇಳಿದ್ದೇ ಬಂತು. ಇನ್ನೇನು ಆ ಸುವರ್ಣ ಅವಕಾಶ, ಆ ಸುಂದರ ಸಮಯ ನಾಳೆ ಎದುರಾಗಿದೆ. 13ನೇ ತಾರೀಕು ನಾಳೆ ಮಂಗಳವಾರ ಬಹಳ ವಿಶೇಷವಾಗಿ ಶಕ್ತಿಯುತ ಸಾಲಿಗ್ರಾಮ. 1.5 ಲಕ್ಷ ವರ್ಷ ಹಿಂದೆಗಡೆ ಭೂಮಿ ಮೇಲೆ ಬಂದಿರತಕ್ಕಂಥ ಸಾಲಿಗ್ರಾಮ, ಭೂಮಂಡಲವನ್ನೇ ಆಳ್ತಾ ಇರತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ಭೂವರಹ ಸ್ವಾಮಿಯ ಅದ್ಭುತ ಸಾಲಿಗ್ರಾಮ. ಈ ಸಾಲಿಗ್ರಾಮದ ದರ್ಶನದಿಂದ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ನಾವು ದೂರ ಮಾಡ್ಕೊಳ್ತೀವಿ. ಸಂಕಷ್ಟಗಳಿಂಥದ್ದೇ ಇರಲಿ, ಕಷ್ಟಗಳು ಯಾವುದೇ ರೀತಿ ಇರಲಿ, ಭೂಮಿಯ ಕುರಿತಾಗಿ ಎಂತಹ ದೋಷವಿದ್ರೂ ಕೂಡ ಪರವಾಗಿಲ್ಲ, ಭೂಮಿಯ ವಿಚಾರವಾಗಿ ಎಂತಹ ದೋಷಗಳಿದ್ರೂ ಕೂಡ ಪರವಾಗಿಲ್ಲ, ಎಲ್ಲ ದೋಷಗಳನ್ನು ಕೂಡ ತಾವು ದೂರ ಮಾಡ್ಕೊಳ್ತೀರಿ. ಭೂಮಿಯ ವಿಚಾರದಲ್ಲಿ ಏನೇ ಸಂಕಷ್ಟಗಳಿರಲಿ, ಕಷ್ಟ ಕಾರ್ಪಣ್ಯಗಳಿರಲಿ, ಕೋರ್ಟು ಕಚೇರಿ ಅಂತ ತಾವೆಲ್ಲರೂ ಕೂಡ ತಲೆ ಕೆಡಿಸ್ಕೊಂಡಿರಲಿ, ಎಂತಹ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಸಾಲಿಗ್ರಾಮದ ಆ ದರ್ಶನವನ್ನು ಮಾಡಿದ್ದೇ ಆದರೆ ನೋಡಿ, ಸಾಲಿಗ್ರಾಮ ದರ್ಶನಂ ಸರ್ವ ಪಾಪ ನಿವಾರಣಂ ಅಂತ. ಈ ಒಂದು ಪದದ ಅರ್ಥ ಸಂಪೂರ್ಣವಾಗಿ ತಾವು ತಿಳ್ಕೊಳ್ಬೇಕು ಅಂದರೆ ಇದನ್ನು ಬಾಯಲ್ಲಿ ಹೇಳ್ತಕ್ಕಂಥದ್ದಾಗಲಿ, ಇದರ ಕುರಿತಾಗಿ ನಾನು ನಿಮಗೆ ಒಂದು ಸಂದರ್ಶನವನ್ನು ಮಾಡ್ತಕ್ಕಂಥದ್ದಾಗಲಿ ಅಲ್ಲ. ಈ ಪದದ ಅರ್ಥವನ್ನು ಸಂಪೂರ್ಣವಾಗಿ ತಾವೇ ಸ್ವತಃ ಅನುಭವಿಸಬೇಕು. ಅದನ್ನು ಯಾವ ರೀತಿ ಅನುಭವಿಸ್ತೀರಿ? ನಾಳೆ ಮಂಗಳವಾರ ನಿಮ್ಮ ಪ್ರೀತಿಯ ಆಶ್ರಮ, ನಿಮ್ಮೆಲ್ಲರ ಆಧಾರದ ಆಶ್ರಮ ಮಹರ್ಷಿ ಮಂದಿರದಲ್ಲಿ ಸ್ಥಾಪನೆ ಆಗಿರತಕ್ಕಂಥದ್ದಿದೆ. ಅಂದರೆ ಅಲ್ಲಿ ಅದರ ಉಪಸ್ಥಿತಿ ಇದೆ. ತಾವೆಲ್ಲರೂ ಕೂಡ ಬಂದ್ಬೋದು. ನಾಳೆಯಿಂದ ಸತತವಾಗಿ 11 ದಿನಗಳ ಕಾಲ ನಿಮಗೆ ದರ್ಶನದ ವ್ಯವಸ್ಥೆ ಇರುತ್ತೆ. ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ. ಇದರಲ್ಲಿ ಯಾವುದೇ ರೀತಿ ಜಾತಿ ಮತ ಪಂಥ ಭೇದ ಎಂಥದ್ದು ಕೂಡ ಇಲ್ಲ. ಸರ್ವರಿಗೂ ಕೂಡ ಸ್ವಾಗತಿಸುತ್ತೆ ಮಹರ್ಷಿ ಮಂದಿರ. ನಾವು ಯಾರನ್ನೂ ಕೂಡ ನಾವು ದೂರ ತಳ್ತಾ ಇಲ್ಲ. ಯಾರಿಗೆ ಕಷ್ಟ ಕಾರ್ಪಣ್ಯಗಳಿದೆಯೋ ಪ್ರತಿಯೊಬ್ಬರೂ ಕೂಡ ತಾವಾಗೆ ಸ್ವತಃ ಬಂದು ನೀವೇ ಬಂದು ಭಗವಂತನ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರರಾಗ್ಬೋದು.
ಅದೇ ರೀತಿ ಬರ್ತಕ್ಕಂಥ ಭಕ್ತಾದಿಗಳಿಗೂ ಕೂಡ ಮಹರ್ಷಿ ಮಂದಿರದಲ್ಲಿ ನಮ್ಮ ಕೈಲಾಗಿರ್ತಕ್ಕಂಥ ಶಕ್ತಿಯಾನುಸಾರ ಪ್ರಸಾದದ ವಿತರಣಾ ಸೇವೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅನ್ನದಾನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಪ್ರಸಾದ ವಿತರಣೆಯನ್ನು ತಾವು ಬರ್ಬೋದು, ಭಗವಂತನನ್ನು ತಾವು ದರ್ಶನವನ್ನು ಮಾಡಿ, ಬಹಳ ವಿಶೇಷವಾಗಿ ಅಲ್ಲಿ ಸಿಗ್ತಕ್ಕಂಥ ತೀರ್ಥ ಪ್ರಸಾದವನ್ನು ತಾವೆಲ್ಲರೂ ಕೂಡ ನಿಮ್ಮ ವಾಸ್ತುಗೃಹಕ್ಕೆ ತೆಗೆದುಕೊಂಡು ಹೋಗಿ, ಇನ್ನು ಅಲ್ಲಿ ಸಿಗ್ತಕ್ಕಂಥ ಪ್ರಸಾದ ಸೇವೆಯನ್ನು ಕೂಡ ತಾವು ಅನುಭವಿಸಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ಯಾವುದೇ ರೀತಿ ಲೋಪದೋಷಗಳಿಲ್ದಿರ, ಯಾವುದೇ ರೀತಿ ಅಡೆತಡೆಗಳಿಲ್ದಿರ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ತಮ್ಮೆಲ್ಲರೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರಕ್ಕೆ ಮತ್ತೊಮ್ಮೆ ನಿಮ್ಮನ್ನೇ ಸ್ವಾಗತಿಸ್ತಾ ಇದ್ದೇನೆ. ತಾವು ಬರಲೇಬೇಕು. ನಾನು ಸ್ವಾಗತಿಸೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅದು ನಿಮ್ಮ ಪ್ರೀತಿ ಆಶ್ರಮ, ನಿಮ್ಮ ಆಶ್ರಮ. ಆದ್ರೂ ಕೂಡ ಒಂದು ಕರೆಯುವಲೆ ಇದ್ದರೆ ಅದು ಒಂದು ಸಂತೋಷ ಅಲ್ವಾ? ಅದಕ್ಕೋಸ್ಕರ ತಮ್ಮೆಲ್ಲರೂ ಕೂಡ ಕರಿತಾ ಇದ್ದೀನಿ. ತಾವೆಲ್ಲರೂ ಕೂಡ ಬರ್ಬೋದು. ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿ ಬರಬೇಕಾದ್ರೆ ತಾವೆಲ್ಲರೂ ಕೂಡ ಪೂಜಾ ಸಾಮಗ್ರಿಯನ್ನು ತರ್ಬೋದು. ಆದರೆ ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ಸಣ್ಣ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ತೀರ್ಥ ಪ್ರಸಾದ ಬೇಕಾಗಿರ್ತಕ್ಕಂಥವ್ರಿಗೆ ತಾವು ಬರಬೇಕಾದ್ರೆ ಒಂದು ಸಣ್ಣ ಬಾಟಲನ್ನು ತೊಗೊಂಡು ಬನ್ನಿ. ಒಂದು ಸಣ್ಣದು, ಅಂದರೆ ತೀರಾ ನೀವು ಆಮೇಲೆ ನಾನು ಬಾಟ್ಲ್ ತೊಗೊಂಬನ್ನಿ ಅಂತ ಹೇಳಿದ ತಕ್ಷಣ ನೀವು 1 ಲೀಟ್ರು 2 ಲೀಟ್ರ್ ಬಾಟ್ಲ್ ತೊಗೊಂಬರ್ತಕ್ಕಂಥದ್ದಲ್ಲ. ದಯವಿಟ್ಟು ಅಂಥ ಕೆಲಸವನ್ನು ಮಾಡಬೇಡಿ. ಸಣ್ಣದಾಗಿರ್ತಕ್ಕಂಥದ್ದು, ಚಿಕ್ಕದಾಗಿರ್ತಕ್ಕಂಥದ್ದು ಒಂದು ಬಾಟಲನ್ನು ತೊಗೊಂಡು ಬನ್ನಿ. ಅದರಲ್ಲಿ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ. ಯಾಕೆ ಅಂದರೆ ಬರ್ತಕ್ಕಂಥ ಭಕ್ತಾದಿಗಳು ತಾವು ಸಾಕಷ್ಟು ಜನ ಇರೋದ್ರಿಂದ ಅಲ್ಲಿ ತೀರ್ಥವನ್ನು ಕೊಡಬೇಕಾದ್ರೆ ಬಾಟಲಿನ ವ್ಯವಸ್ಥೆ ಇಲ್ಲ ಅಂದರೆ ಮತ್ತೆ ಅಡಾಬುಡಿಗಳಾಗ್ತಕ್ಕಂಥದ್ದು ಬೇಡ. ತಾವೇ ಸ್ವತಃ ಬರ್ತಾ ಒಂದು ಸಣ್ಣ ಒಂದು ಬಾಟಲನ್ನು ತೆಗೆದುಕೊಂಡು ಬನ್ನಿ. ಅದರಲ್ಲಿ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು. ಇನ್ನು ತಾವು ಆಶ್ರಮಕ್ಕೆ ಬರಬೇಕಾದ್ರೆ ಪೂಜಾ ಸಾಮಗ್ರಿಗಳನ್ನಂದರೆ ಯಾವ ರೀತಿ ತೊಗೊಂಬರ್ಬೇಕು ಗುರುಗಳೇ? ಹೌದು, ತಾವು ಆಶ್ರಮಕ್ಕೆ ಬರಬೇಕಾದ್ರೆ ಹೂವು, ಹಣ್ಣು, ಕಾಯಿ ಇಂಥವನ್ನು ತೊಗೊಂಡು ಬರಬೇಕು. ಸಾಧಾರಣವಾಗಿ ತಾವು ಆ ದೇವಸ್ಥಾನಕ್ಕೆ ಹೋದರೆ ಯಾವ ರೀತಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗ್ತಿರೋ ಆ ರೀತಿ ಪೂಜಾ ಸಾಮಗ್ರಿಗಳನ್ನ ತೆಗೆದುಕೊಂಡು ಬರ್ಬೋದು. ಇನ್ನು ಭೂಮಿಯ ಕುರಿತಾಗಿ ತಾವು ಮಾಡತಕ್ಕಂಥ ಅನುಷ್ಠಾನ ಏನು, ಸಾಲಿಗ್ರಾಮದ ದರ್ಶನವಾದ ಮೇಲೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳೇನು, ಇಂತಹ ವಿಚಾರವಾಗಿ ಗುರೂಜಿಯವರು ನಮಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ನಮ್ಮ ತಂದೆಯವರು ಇದರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತಾರೆ. ತಾವು ಬರ್ತಕ್ಕಂಥದ್ದಾಗಲಿ ಭಗವಂತನ ದರ್ಶನ ಮಾಡಿ ಹೋಗ್ತಕ್ಕಂಥದ್ದಲ್ಲ, ಬರೀ ಅಷ್ಟೇ ಅಲ್ಲ, ಇದರಲ್ಲಿ ತಾವೂ ಕೂಡ ಶ್ರಮಿಸಬೇಕಾಗಿರ್ತಕ್ಕಂಥದ್ದಿದೆ. ಆ ಶ್ರಮ ಏನು, ತಾವು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನ ಏನು, ಪ್ರತಿಯೊಂದರ ಕುರಿತಾಗೂ ಕೂಡ ಸಾಕಷ್ಟು ಮಾಹಿತಿಯನ್ನು ಗುರೂಜಿಯವರು ನಮಗೆ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ತಿಳಿಸ್ತಾರೆ. ಅದೆಲ್ಲ ಮಾರ್ಗದರ್ಶನವನ್ನು ತಾವು ಸೂಕ್ಷ್ಮವಾಗಿ ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಆಲಿಸಿ ಕೇಳಿ ನೀವು ಆಶ್ರಮಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದೇನೆ. ಇನ್ನು ಆ ಒಂದು ವಿಚಾರವನ್ನು ಕೇಳಲಿಕ್ಕೆ ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೀನಿ. ಅನುಷ್ಠಾನ ಹೇಗಿರುತ್ತೆ, ಭಗವಂತನ ದರ್ಶನ ಆದಮೇಲೆ ವಾಸ್ತುಗೃಹದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳೇನು, ಅದೆಲ್ಲದರ ಕುರಿತಾಗಿ ನಾವು ತಿಳ್ಕೊಳ್ಬೇಕಲ್ವಾ? ಇನ್ಯಾಕೆ ತಡ, ಮೊದಲನೇದಾಗಿ ಗುರೂಜಿಯವ್ರನ್ನ ಸ್ವಾಗತಿಸಬೇಕು. ಗುರೂಜಿಯವರು ನಮ್ಮೆಲ್ಲರ ಪ್ರೀತಿಯ ಗುರೂಜಿಯವರು, ಶ್ರೀಯುತರು, ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ಆಯುರ್ವೇದ ರತ್ನರು ಆಗಿರ್ತಕ್ಕಂಥವ್ರು. ಮತ್ತು ಬಹಳ ವಿಶೇಷವಾಗಿ ನಿಮ್ಮ ಪ್ರೀತಿಯ ಆಶ್ರಮ ಶ್ರೀ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರಾಗಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವ್ರನ್ನ ಭಕ್ತಿ ಶ್ರದ್ಧೆಯಿಂದ ಆಧಾರದಿಂದ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ. ನಮಸ್ತೆ ಗುರುಗಳೇ. ಅದೇ ನಾಳೆ ನೀವು ಹೇಳಿದಾಗೆ ಪ್ರಾರಂಭ ಆಗ್ತಾ ಇದೆ, ಅದರ ಕುರಿತಾಗಿ ತಾವು ಮಾಹಿತಿಯನ್ನು ತಿಳಿಸಬೇಕು. ನಾನು ಕೂಡ ಕಾತುರದಿಂದ ಕಾಯ್ತಾ ಇದ್ದೇನೆ ಗುರುಗಳೇ. ಓಂ ಶ್ರೀಂ ಲಕ್ಷ್ಮೀಂ ಬೋವರಹ ಸಾಲಿಗ್ರಾಮ ದೇವತಾಭ್ಯೋ ನಮಃ. ಲಕ್ಷ್ಮೀ ವರಾಹ ಸಾಲಿಗ್ರಾಮದ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನದ ಬಗ್ಗೆ ಈಗಾಗಲೇ ಶ್ರೀನಿವಾಸ ಶರ್ಮ ತಿಳಿಸಿದ್ದಾರೆ. ಭೂಮಿಯ ಸಮಸ್ಯೆ ಇದ್ದು ಕೋರ್ಟು ಕಚೇರಿ ಕೇಸುಗಳು ಹಾಗೆ ಭೂಮಿ ಯಾವುದೂ ಇತ್ಯರ್ಥ ಆಗದಿರ ಇರ್ತಕ್ಕಂತಹ ಅಂಗೈಯಗಲ ಭೂಮಿ ಸಹಿತ ನಾವು ಮೋಸಕ್ಕೊಳಗಾಗ್ತಾ ಇದ್ದೀವಿ ಎಂದಾಗ, ಅಥವಾ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಅಧಿಕಾರ, ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು, ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನದಲ್ಲಿ ವಂಚಿತರಾಗಿದ್ದರೆ ನೋಡಿ, ಲಕ್ಷ್ಮೀ ಭೂವರಾಹಸ್ವಾಮಿ ಆತನ ಕೃಪೆಯಿಂದ ಸಿಗುವಂತಹದ್ದೇನು, ಇಡೀ ಭೂಮಂಡಲವೇ ಆತಂದು. ಲಕ್ಷ್ಮೀ ಭೂವರಾಹಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಮೂರ್ತಿ ಇರತಕ್ಕಂಥದ್ದು ಒಂದು ಭೂಮಿ ಆಕಾರವೇ. ಅದು ಕಡಿಮೆ ತೂಕ ಅಲ್ಲ, 55 kg ತೂಕ ಇರತಕ್ಕಂಥದ್ದು. ಇಂಥ ಒಂದು ಬೃಹತ್ ಮಟ್ಟದ ಸಾಲಿಗ್ರಾಮ ಸಿಗೋದೇ ಬಹಳ ಅಪರೂಪ, ನೋಡೋದು ಬಹಳ ದುರ್ಲಭ ಅಂತ ಹೇಳ್ತಾರೆ. ಅಂತಹದ್ರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಸಾಕಷ್ಟು ಜನ ಋಷಿಮುನಿಗಳು, ತಪಸ್ವಿಗಳು, ಸಾಧು ಸಂತರು ಎಲ್ಲರ ಕರಾಸ್ತದಿಂದ ಪೂಜಿಸಲ್ಪಟ್ಟಂಥ ಸಾಲಿಗ್ರಾಮ ಇವತ್ತು ಮಹರ್ಷಿ ಮಂದಿರದಲ್ಲಿದೆ. ಹಾಗಾಗಿ ನಾಳೆ ಸಂಜೆ ನಡೀತಕ್ಕಂಥ ವಿಶೇಷವಾದಂಥ ಅನುಷ್ಠಾನ, ಬೆಳಿಗ್ಗೆ ಲಕ್ಷ ಮೋದಕ ಹೋಮ, ಗಣಹೋಮ ನಡೀತಾ ಇದೆ ಘಾಟಿ ಕ್ಷೇತ್ರದಲ್ಲಿ. ಆ ಕಾರ್ಯಕ್ರಮ ಮುಗಿದ ನಂತರ 4 ಗಂಟೆ ಸರಿಸುಮಾರಿಗೆ ವಿಶೇಷವಾದಂಥ ಆರಾಧನೆಯನ್ನು ಮಾಡಿ ಸ್ವಾಮಿಯನ್ನು ಪುಟ್ಟದಾದಂಥ ಒಂದು ಉತ್ಸವ ಮಾಡಿ, ಆ ಉತ್ಸವದಿಂದ ಆಚೆಗೆ ಸ್ವಾಮಿಯ ದರ್ಶನವನ್ನು ಪ್ರತಿಯೊಬ್ಬ ಭಕ್ತರಿಗೂ ವ್ಯವಸ್ಥೆ ಮಾಡಿದ್ದೇವೆ.
ಭಕ್ತರು ಬಂದು ಭಗವಂತನ ದರ್ಶನ ಮಾಡಬಹುದು. ಆ ದರ್ಶನ ಭಾಗ್ಯ ಹೇಗಿರುತ್ತೆ, ದರ್ಶನದಿಂದ ಸಿಗ್ತಕ್ಕಂಥ ಲಾಭಗಳಾದರೂ ಏನು, ಅದನ್ನು ನಾನು ನಿಮಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ತೇನೆ. ಕೂತ್ಕೊಳ್ಳಿ. ಬಹಳ ವಿಶೇಷವಾಗಿ ಈಗ ತಾನೇ ತಾವೆಲ್ಲರೂ ಕೂಡ ದರ್ಶನ ಮಾಡ್ತಾ ಇದ್ರಿ. ನಾಳೆಯಿಂದ ಮಹರ್ಷಿ ಮಂದಿರದಲ್ಲಿ ನಡೀತಾ ಇರತಕ್ಕಂಥ 11 ದಿವಸಗಳ ಕಾಲವೂ ಕೂಡ ಸಂಪೂರ್ಣವಾಗಿ ವಿಜೃಂಭಣೆಯಿಂದ ಪೂಜಿಸಲ್ಪಡ್ತಾ ಇರತಕ್ಕಂಥ ಅದ್ಭುತ ಸಾಲಿಗ್ರಾಮದ ದರ್ಶನ ತಮ್ಮೆಲ್ಲರಿಗೂ ಕೂಡ ಲಭ್ಯವಿದೆ. ನಾಳೆಯಿಂದ ಮಹರ್ಷಿ ಮಂದಿರದಲ್ಲಿ 11 ದಿವಸದವರೆಗೂ ಕೂಡ 23ನೇ ತಾರೀಕಿನವರೆಗೂ ಕೂಡ ದರ್ಶನದ ವ್ಯವಸ್ಥೆ ಇದೆ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸಾಲಿಗ್ರಾಮದ ಪೂಜಾನುಷ್ಠಾನದ ಕುರಿತವಾಗಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು, ಮಹತ್ವಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ರು. ಬನ್ನಿ ತಿಳ್ಕೊಳ್ಳೋಣ. ಗುರುಜಿ, ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರಿ, ನಮಗೆ ಅದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ. ಸಾಲಿಗ್ರಾಮ ದರ್ಶನ ಸರ್ವ ವಿಧವಾದಂಥ ಪಾಪಗಳೇನೇ ಇದ್ದರೂ ನಾಶ ಅಂತ ಹೇಳ್ತಾರೆ. ಆದರೆ ಈ ಸಾಲಿಗ್ರಾಮ ಇದರಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆ ವಿಶೇಷತೆ ಇದೆಯಲ್ಲ, ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಬೃಹತ್ ಮಟ್ಟದ ಸಾಲಿಗ್ರಾಮ ಮತ್ತು ಸಾಲಿಗ್ರಾಮದಲ್ಲಿ ಇರ್ತಕ್ಕಂಥ 2 ಮೇರು ಚಕ್ರಗಳು, 2 ಮೇರು ಚಕ್ರಗಳೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದೆಲ್ಲರೂ ಸಹಿತ ನೋಡ್ಬೋದು, ದರ್ಶನ ಮಾಡ್ಬೋದು. ಇದು ಒಂದು ಭಾಗ. ಆದರೆ ಭೂಮಿಗೆ ಸಂಬಂಧಪಡ್ತಕ್ಕಂತಹ ದೋಷಗಳು ದೂರ ಆಗಬೇಕಾದ್ರೆ ಭೂವರಹ ಸಾಲಿಗ್ರಾಮದಿಂದ ಮಾತ್ರ ಸಾಧ್ಯ. ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಶ್ರೀನಿವಾಸನಿಗೂ ಅಲ್ಲಿ ನೆಲೆಯಲಿಕ್ಕೆ ಸ್ಥಳ ಮಾಡಿಕೊಟ್ಟಿದ್ದೇ ಭೂವರಹ ದೇವರು. ಹಾಗಾಗಿ ತಿರುಪತಿಯ ಆಸ್ಥಾನದಲ್ಲಿ 3 ಪ್ರಧಾನವಾದಂಥ ದೇವರಿದೆ. ಒಂದು, ಭೂಮಿಗೆ ಸಂಬಂಧಪಟ್ಟ ವಿಚಾರವಾಗಿ ಭೂದೋಷ ನಿವಾರಣಾರ್ಥವಾಗಿ ಅಲ್ಲಿರ್ತಕ್ಕಂಥ ಭೂವರಹ ಸ್ವಾಮಿ ಮೊದಲು ಸ್ವಾಮಿನ ದರ್ಶನ ಮಾಡಬೇಕು. ಅದಾದ ನಂತರ ಶ್ರೀನಿವಾಸನ ದರ್ಶನ ಮಾಡಬೇಕು. ಅದಾದ ನಂತರ ವಿದ್ಯಾಧಿಪತಿ ಆಗಿರ್ತಕ್ಕಂಥ ಹಯಗ್ರೀವ ದರ್ಶನ ಮಾಡಬೇಕು. ಹಾಗೆ 3 ಪ್ರಧಾನವಾಗಿರ್ತಕ್ಕಂತಹ ದೇವರುಗಳನ್ನು ನಾವು ಬೆಟ್ಟದ ಮೇಲೆ ನೋಡ್ತೀವಿ. ಹಾಗೆ ಅಂಥದ್ದೊಂದು ಬೃಹತ್ ಬೆಟ್ಟದ ಸಾಲಿಗ್ರಾಮ ಇವತ್ತಿನ ದಿವಸ ಭಕ್ತರ ದರ್ಶನಕ್ಕಾಗಿ ವ್ಯವಸ್ಥೆ ಇದೆ. ಆದರೆ ನಿಮ್ಮ ಭೂಮಿಗಳಲ್ಲಿ ಏನಾದರೂ ದೋಷ ಇದ್ದರೆ, ಮನೆ ದೋಷ ಇರಲಿ, ಭೂಮಿ ದೋಷ ಇರಲಿ, ವಾಸ್ತು ದೋಷ ಇರಲಿ, ಅಥವಾ ಯಾರಾದರೂ ತಂತ್ರ ಮಂತ್ರಗಳಿಂದ ಮಾಡಿ ಆ ಭೂಮಿಯಲ್ಲಿ ತೊಂದರೆ ಆಗ್ತಾ ಇದ್ದರೆ ಅಂತಹವರು ಮಾಡಬೇಕಾದ್ದು 1-2-3 ಚಿಟಿಕೆ ಮಣ್ಣು ಮಾತ್ರ. 1-2-3 ಚಿಟಿಕೆ ಅಂದರೆ 1-2-3 ಚಿಟಿಕೆ ಅಷ್ಟು ಮಣ್ಣು, ಒಂದಿಷ್ಟು ದಪ್ಪ ಮಣ್ಣಿನ ಇದು, ಅದನ್ನು ಒಂದು ಅರಿಶಿನ ಬಟ್ಟೆಯಲ್ಲಿ ಹಾಕ್ಕೊಳ್ಳಿ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಒಂದು ಅಂಗೈಯಗಲ ಅರಿಶಿನ ಬಟ್ಟೆ ತೊಗೊಳ್ಳಿ. ಖರ್ಚಿ ಫಸ್ಟು ಬಿಳಿಯ ಬಟ್ಟೆಯನ್ನು ಅರಿಶಿನ ಮಾಡ್ಕೊಳ್ಳಿ. ಅರಿಶಿನ ಬಟ್ಟೆನಲ್ಲಿ 3 ಚಿಟಿಕೆಯಷ್ಟು ಮಣ್ಣು, ನಿಮ್ಮ ಮನೆಯದಾಗಿರ್ಬೋದು ಅಥವಾ ನಿಮ್ಮ ಭೂಮಿದಾಗಿರ್ಬೋದು ಅಥವಾ ತಮ್ಮ ಉದ್ಯೋಗ ಕ್ಷೇತ್ರ ಆಗಿರ್ಬೋದು, ಎಲ್ಲಿ ಅಭಿವೃದ್ಧಿ ಆಗ್ತಿಲ್ಲ, ಈ ಜಾಗದಿಂದ ತೊಂದರೆ ಆಗ್ತಾ ಇದೆ, ನಾವು ಇಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ, ಈ ವಾಸ್ತು ದೋಷ ಆಗ್ತಾ ಇದೆ, ಅಥವಾ ಯಾರಾದರೂ ತಂತ್ರಮಂತ್ರಗಳನ್ನು ಮಾಡಿದ್ದಾರೆ, ಏನೋ ಸಮಸ್ಯೆ ನಮ್ಮನ್ನು ಬಾಧಿಸ್ತಾ ಇದೆ, ಹೊರಗಡೆ ಇದ್ದರೆ ನೆಮ್ಮದಿಯಾಗಿರ್ತೀವಿ, ಮನೆಯೊಳಗೆ ಬಂದರೆ ಕಷ್ಟ ಆಗ್ತಾ ಇದೆ, ಹೊರಗಡೆ ಓಡಾಡುವಾಗ ಏನು ಬೇಕಾದ್ರೂ ವ್ಯವಹಾರ ಮಾಡ್ತೀವಿ, ಆಫೀಸಲ್ಲಿ ಬಂದು ಕೂತ್ಕೊಂಡ್ರೆ ಕಷ್ಟ ಆಗ್ತಾ ಇದೆ, ಇಂತಹ ಪರಿಸ್ಥಿತಿಗಳು ನಿಮಗಿದ್ರೆ ಒಂದು ಅಂಗೈಯಗಲ ಅರಿಶಿಣದ ವಸ್ತ್ರವನ್ನು ತೆಗೆದುಕೊಂಡು 3 ಚಿಟಿಕೆಯಷ್ಟು ಅಥವಾ 1 ಚಿಟಿಕೆಯಷ್ಟು ಮಣ್ಣನ್ನು ಧೂಳನ್ನು ಅದರಲ್ಲಿ ಹಾಕ್ಕೊಂಡು ಗಂಟು ಕಟ್ಟಿ ದರ್ಶನಕ್ಕೆ ಬರಬೇಕಾದ್ರೆ ಇದನ್ನು ತೊಗೊಂಡು ಬನ್ನಿ. ಆದರೆ ಇಂತಹ ಸಮಯದಲ್ಲಿ ಇಂತಹ ಒಂದು ವಸ್ತು ನೀವು ತರ್ತೀನಿ ಅಂದಾಗ ಬೆಳಿಗ್ಗೆ ದರ್ಶನಕ್ಕೆ ಬರಬೇಕಾದ್ರೆ ನಿಮ್ಮ ಮನೆಯಲ್ಲಿ ಮೊದಲು ತಲೆಗೆ ಸ್ನಾನ ಮಾಡ್ಕೊಳ್ಬೇಕು. ತಲೆಗೆ ಸ್ನಾನ ಮಾಡ್ಕೋಬೇಕಾದ್ರೆ 1 ಉದ್ದರಣೆ ಹಾಲು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ. 1 ಉದ್ದರಣೆ ಹಾಲನ್ನು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ತದನಂತರ ಈ ಮಣ್ಣಿನ ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿಕೊಂಡು ಮನೆ ದೇವರ ಪ್ರಾರ್ಥನೆ ಮಾಡಿ ನಮ್ಮಲ್ಲಿರ್ತಕ್ಕಂಥ ಭೂದೋಷ ದೂರ ಆಗಲಿಕ್ಕೋಸ್ಕರ ಸ್ವಾಮಿನ ದರ್ಶನ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ ಅಂತೇಳಿ ಭೂವರಹ ಸ್ವಾಮಿಯನ್ನು 11 ಬಾರಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೀವು ಆಶ್ರಮಕ್ಕೆ ಬರ್ತಕ್ಕಂಥದ್ದು. ಸ್ವಾಮಿಯ ಆ ಸಾಲಿಗ್ರಾಮವನ್ನು ದರ್ಶನ ಮಾಡುವಾಗ ಆ ಗಂಟನ್ನು ನಿಮ್ಮ ಬಲಹಸ್ತದಲ್ಲಿಟ್ಕೊಂಡು ಸ್ವಾಮಿಯ ಮುಂಭಾಗದಲ್ಲಿ ಈ ಥರ ತೋರಿಸಿ, ಸ್ವಾಮಿ ಈ ಜಾಗದಲ್ಲಿರ್ತಕ್ಕಂಥ ದೋಷ ಬೇಗ ದೂರ ಆಗಲಿ ಅಂತ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ನೀವು ಅಲ್ಲಿ ಪ್ರಾರ್ಥನೆ ಮಾಡಿ. ಸ್ವಾಮಿಯ ವಿಶೇಷವಾಗಿರ್ತಕ್ಕಂತಹ ಅಭಿಷೇಕ ಜಲವನ್ನು, ಯಾಕೆಂದರೆ ಸೈಂಟಿಫಿಕ್ ಆಗಿ ಸಿದ್ಧ ಅದು ಪ್ರೂವ್ ಆಗಿರ್ತಕ್ಕಂಥದ್ದು, ಈ ಸಾಲಿಗ್ರಾಮಕ್ಕೆ ಅಭಿಷೇಕ ಆದಂಥ ಜಲದಲ್ಲಿ ಅಂಥ ಶಕ್ತಿ ಇದೆ. ನರನಾಡಿಗಳಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ, ಭೂಮಿಯಲ್ಲಿರ್ತಕ್ಕಂಥ ದೋಷ ದೂರ ಮಾಡುತ್ತೆ. ಇಂತಹ ಶಕ್ತಿ ಆ ಸಾಲಿಗ್ರಾಮದ ಶುದ್ಧ ತೀರ್ಥದಲ್ಲಿರೋದ್ರಿಂದ ನೀವೇ ಅಪೇಕ್ಷೆ ಪಟ್ಟು ಆ ಸಾಲಿಗ್ರಾಮದ ತೀರ್ಥವನ್ನು ನಿಮ್ಮ ಮನೆಯಿಂದ ನೀವೇ ಒಂದು ಚಿಕ್ಕದಾದಂಥ ಒಂದು ಬಾಟ್ಲೋ ಒಂದು ಅಥವಾ ತೀರ್ಥ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥ ಪದಾರ್ಥವನ್ನು ತಂದು ತೀರ್ಥವನ್ನು ತೆಗೆದುಕೊಳ್ಳಿ. ಮನೆಯಲ್ಲಿ ಮತ್ತು ಆಫೀಸಲ್ಲಿ ತಾವು ಎಲ್ಲಿಗೆ ತಂದಿರ್ತೀರೋ ಎಲ್ಲಿಗೆ ಬೇಕೋ ಅಲ್ಲಿ ಪ್ರೋಕ್ಷಣೆ ಮಾಡಿ ಮನೆಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಉತ್ತಮ. ಒಂದು ಅಪರೂಪವಾದಂಥ ಸಾಲಿಗ್ರಾಮ, ಇದೊಂದು ಸುವರ್ಣಾವಕಾಶ. ಬಹುಶಃ ಭಗವಂತ ಎಲ್ಲವೂ ಎಲ್ಲ ಕಾಲಕ್ಕೂ ಕೊಡುವಂಥದ್ದಲ್ಲ. ಇವತ್ತು ನಿಮಗೆ ಸಿಕ್ಕಿರ್ತಕ್ಕಂಥ ಒಂದು ಸೌಭಾಗ್ಯವೇ ಸರಿ. ನಾಳೆ ಪ್ರಥಮದಲ್ಲಿ ಬೆಳಗ್ಗೆ ಲಕ್ಷ ಮೋದಕ ಹೋಮವನ್ನು ಘಾಟಿ ಕ್ಷೇತ್ರದಲ್ಲಿ, ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅಲ್ಲಿ ನನ್ನ ಆತ್ಮೀಯರಾದಂಥ ಗುರುಪ್ರಸಾದ್ ಅಲ್ಲ ಗುರುರಾಜ್ ಶರ್ಮಾ ಅವರ ವಾಸ್ತುಗೃಹಕ್ಕೆ ಸಮೀಪದಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ಬೃಹತ್ ಮಟ್ಟದ ಕಾಯಕವನ್ನು ಮಾಡ್ತಿದ್ದಾರೆ. ಲಕ್ಷ ಮೋದಕ ಹೋಮವನ್ನು ಅದು ಸಾರ್ವತ್ರಿಕವಾಗಿ ಎಲ್ಲರಿಗೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಒಳಿತಾಗಬೇಕು ಎಂಬತಕ್ಕಂಥ ಮಹೋದ್ದೇಶದಿಂದ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ
ಅಲ್ಲಿನ ಒಂದಷ್ಟು ಪ್ರಸಾದವನ್ನು ಸ್ವೀಕರಿಸಿ ಅದಾದ ನಂತರ 4 ಗಂಟೆಗೆ ಸ್ವಾಮಿಯನ್ನು ಮಹರ್ಷಿ ಮಂದಿರದಲ್ಲಿ ಬೆಂಗಳೂರಿನ ಉತ್ತರ ಭಾಗ ಯಲಹಂಕದಿಂದ ಸ್ವಲ್ಪ ಮುಂದೆ ಬಂದರೆ ಬೆಂಗಳೂರು ಏರ್ಪೋರ್ಟ್ ಟೋಲ್ ಇದೆ. ಟೋಲ್ ಹತ್ತಿರ ಇರ್ತಕ್ಕಂಥದ್ದು ಸಾದಹಳ್ಳಿ ನವರತ್ನ ಅಗ್ರಹಾರದಲ್ಲಿ ಮಹರ್ಷಿ ಮಂದಿರದಲ್ಲಿ ನಾಳೆ 4 ಗಂಟೆಗೆ ದರ್ಶನ ಪ್ರಾರಂಭ ಆಗುತ್ತೆ. 4 ಗಂಟೆಗೆ ಸ್ವಾಮಿಯ ಚಿಕ್ಕದಾದಂಥ ಒಂದು ಉತ್ಸವವನ್ನು ಮಾಡಿ ಆಶ್ರಮದಲ್ಲಿ ಸ್ಥಾಪನೆ ಮಾಡ್ತೀವಿ. ಆಶ್ರಮದಲ್ಲಿ ಸ್ಥಾಪನೆ ಎಷ್ಟು ದಿವಸ? ಬರೀ 11 ದಿನಗಳು ಮಾತ್ರ. 11 ದಿನ ಆದ ನಂತರ ಎಲ್ಲಿಂದ ಸಾಲಿಗ್ರಾಮ ಬಂದಿದೆಯೋ ಪುನಃ ಅಲ್ಲಿಗೆ ಹೊರಡುತ್ತೆ. ಯಾಕೆಂದರೆ ಅಂತಹ ಬೃಹತ್ ಮಟ್ಟದ ಸಾಲಿಗ್ರಾಮವನ್ನು, ಅಷ್ಟು ಬೆಲೆ ಬಾಳುವ ಸಾಲಿಗ್ರಾಮವನ್ನು ನಾವು ತಗೊಂಡು ನಾವಲ್ಲಿ ಸ್ಥಾಪನೆ ಮಾಡೋದು ಬಹಳ ಕಷ್ಟಕರ. ಆದರೆ ಆ ಸಾಲಿಗ್ರಾಮದಲ್ಲಿರ್ತಕ್ಕಂಥ ಶಕ್ತಿ, ಅದರಲ್ಲಿರ್ತಕ್ಕಂಥ ವಿಶೇಷತೆ ಭಗವಂತನಿಗೆ ಗೊತ್ತು. ಹೇಗಿರಬೇಕು, ಹೇಗಾಗುತ್ತೆ, ಎಲ್ಲಿ ಕೂತ್ಕೊಳ್ಬೇಕು, ಆತ ಪುನಃ ಹೋಗಿ ಎಲ್ಲಿ ಸ್ಥಾಪನೆ ಆಗ್ತಾನೋ ಅದು ನನಗೆ ಗೊತ್ತಿಲ್ಲ. ಆದರೆ 11 ದಿವಸ ಇಲ್ಲಿರುತ್ತೆ ಅಂತಕ್ಕಂಥದ್ರ ನಂಬಿಕೆ ಅವರು ಹೇಳಿದ್ದಾರೆ. ಅದರಿಂದ 11 ದಿವಸ ಆಶ್ರಮದಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಭೂಮಿ ದೋಷ ಇರತಕ್ಕಂಥವರು, ಆರೋಗ್ಯ ದೋಷ ಇರತಕ್ಕಂಥವರು, ಸಮಸ್ಯೆಗಳಿರ್ತಕ್ಕಂಥವರು, ಕಷ್ಟ ಎಲ್ಲೂ ಪರಿಹಾರ ಆಗದೇ ಇರತಕ್ಕಂಥವರು ಇಲ್ಲಿ ಬಂದು ನೀವೇ ನಿಮ್ಮ ಸ್ವಯಂ ಪ್ರೇರಿತರಾಗಿ ಭಗವಂತನ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆಗೆ ಶುಲ್ಕವಿಲ್ಲ, ಪ್ರಾರ್ಥನೆಗೆ ಶುಲ್ಕ ಇಲ್ಲ. ಇಲ್ಲಿ ನಿಮ್ಮ ಶಕ್ತಿಯಾನುಸಾರ ಬಂದು ಭಗವಂತನ ಸೇವೆ ಮಾಡಿ. ಸೇವೆಗೆ ಬರ್ತಕ್ಕಂಥವರು ತೀರ್ಥ ಬೇಕಂದರೆ ಮಾತ್ರ ಒಂದು ಬಾಟ್ಲ ಅಥವಾ ಏನಾದ್ರು ಒಂದು ಅದಕ್ಕೆ ಬೇಕಾದಂಥ ಪದಾರ್ಥವನ್ನು ತೊಗೊಂಡು ಬನ್ನಿ, ತೀರ್ಥವನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಪ್ರೋಕ್ಷಣೆ ಮಾಡಿ. ಅಕಸ್ಮಾತ್ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಬರಲಿಕ್ಕಾಗ್ತಿಲ್ಲ, ಅವರಿಗಾಗಿ ವ್ಯವಸ್ಥಿತವಾದಂಥ ರೀತಿ ಇಲ್ಲಿ ಚಿತ್ರೀಕರಿಸಿರ್ತಕ್ಕಂಥದ್ದನ್ನು ಮುಂದೊಂದು ದಿವಸ ನಮ್ಮ ಜಿ ಕನ್ನಡದಲ್ಲೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ನೋಡ್ಬೋದು. ಯಾವುದೇ ಆರೋಗ್ಯ ಸಮಸ್ಯೆ ಇರ್ತಕ್ಕಂಥವರು ಬೇಕಾದಷ್ಟು ನಿಮ್ಮ ಔಷಧೋಪಚಾರಗಳನ್ನು ತೆಗೆದುಕೊಂಡೇ ಬರಬೇಕು, ವ್ಯತ್ಯಾಸ ಮಾಡ್ಕೋಬೇಡಿ. ಸಣ್ಣ ಮಕ್ಕಳನ್ನು ಕರ್ಕೊಂಡು ಬರ್ತಕ್ಕಂಥವರು ಜವಾಬ್ದಾರಿಯಾಗಿ ಮಕ್ಕಳನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡೇ ದರ್ಶನ ಮಾಡಿಸಿ. ಆಶ್ರಮದ ವತಿಯಿಂದ ಏನು ಪ್ರಸಾದ ನಮ್ಮ ಶಕ್ತಿ ಇರುತ್ತೋ ಅದನ್ನು ನಾವು ಕೊಡ್ತಾ ಇದ್ದೀವಿ, ಅದನ್ನಷ್ಟೇ ಸ್ವೀಕರಿಸಿ. ಹಾಗೆ ಬಹಳ ಎಚ್ಚರಿಕೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಒಂದು ಅಭೂತಪೂರ್ವವಾದಂತಹ ಒಂದು ಸಾನ್ನಿಧ್ಯ, ಭಗವತ್ ಸಾನ್ನಿಧ್ಯ, ವಿಷ್ಣು ದಶಾವತಾರದಲ್ಲಿ ಭೂವರಹ ಸ್ವಾಮಿಯ ಒಂದು ವಿಶೇಷತೆ, ಆ ಬೃಹತ್ ಮಟ್ಟದ ಸಾಲಿಗ್ರಾಮವನ್ನು ದರ್ಶನ ಮಾಡೋ ಭಾಗ್ಯ ನಿಮ್ಮೆಲ್ಲರಿಗೂ ಆಗಲಿ, ಒಳ್ಳೆಯದಾಗಲಿ. ಪ್ರತಿಯೊಬ್ಬರ ಜೀವನ ಹಸನ್ಮುಖಿಯಾಗಿರಲಿ. ಈ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಅನುಕೂಲ ಆಗಲಿ ಎಂಬತಕ್ಕಂಥ ಉದ್ದೇಶದಿಂದಲೇ ಮಹರ್ಷಿ ಮಂದಿರದಲ್ಲಿ ಇಂತಹ ಒಂದು ವಿಶೇಷವಾದಂಥ ಸಾನ್ನಿಧ್ಯವನ್ನು ತಾವೆಲ್ಲರೂ ಸಹಿತ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಯಾತ್ರೆ, ಗುರೂಜಿಯವರು ಇವತ್ತಿನ ದಿವಸ ಕರ್ನಾಟಕದ ರಾಜ್ಯವಲ್ಲದೆ, ಭಾರತ ದೇಶವಲ್ಲದೆ ಹೊರದೇಶದಲ್ಲೂ ಕೂಡ ಮಹರ್ಷಿ ಯಾತ್ರೆಯನ್ನು ಮಾಡಿಕೊಂಡು ಧರ್ಮ ಜಾಗೃತಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಬಂದಿದ್ದಾರೆ. ಅದೇ ರೀತಿ ನಾಳೆ ಬೆಳಗ್ಗೆನೂ ಕೂಡ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿಯೊಬ್ಬರಿಗೂ ಕೂಡ ಒಳಿತಾಗಬೇಕು ಎಂಬತಕ್ಕಂಥ ಒಂದು ಮಹತ್ ಕಾರ್ಯದಿಂದ ನಾಳೆ ಬೆಳಗ್ಗೆ ಪುರಾಣ ಪ್ರಸಿದ್ಧಿ ಕ್ಷೇತ್ರ, ಸಾಕಷ್ಟು ಪವಾಡಗಳನ್ನು ಒಳಗೊಂಡಿರ್ತಕ್ಕಂಥ ಕ್ಷೇತ್ರ ಅಂತಲೇ ಹೇಳ್ಬೋದು, ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಸಾನ್ನಿಧ್ಯ ಘಾಟಿ ಕ್ಷೇತ್ರದಲ್ಲಿ ಲಕ್ಷ ಮೋದಕ ಹವನವನ್ನು ನಡೆಸ್ತಾ ಇರತಕ್ಕಂಥದ್ದಿದೆ. ಸರಿಸುಮಾರು ಕರೆಕ್ಟಾಗಿ 10:00 ಗುರೂಜಿಯವರು ಕಾರ್ಯಕ್ರಮಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಘಾಟಿ ಕ್ಷೇತ್ರದಲ್ಲಿ ನಾಳೆ ಬೆಳಗ್ಗೆ ಮಂಗಳವಾರ 13ನೇ ತಾರೀಕು ಬೆಳಗ್ಗೆ 10:00 ಗುರೂಜಿಯವರು ಬರ್ತಾ ಇದ್ದಾರೆ. ಗುರೂಜಿಯವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದಿದೆ. ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಆಧಾರದ ಸ್ವಾಗತ ಇದೆ. ತಾವೆಲ್ಲರೂ ಕೂಡ ಬರ್ಬೋದು. ಹವನದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗ್ಬೋದು. ವಿಘ್ನ ನಿವಾರಕ ಗಣಪ, ಸಂಕಷ್ಟಹರ ಗಣಪ, ಸಂಕಷ್ಟಗಳು ಏನೇ ಇರಲಿ, ವಿಘ್ನಗಳು 1000 ಇರಲಿ, ಎಲ್ಲ ವಿಘ್ನಗಳನ್ನು ದೂರ ಮಾಡ್ತಕ್ಕಂಥ, ಸಂಕಷ್ಟಗಳನ್ನು ಹರಿಸ್ತಕ್ಕಂಥವನೇ ಗಣಪ. ಅಂತಹ ಗಣಪನ ವಿಶೇಷವಾಗಿರ್ತಕ್ಕಂಥ ಕೃಪಾಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಪಾತ್ರ ಆಗಬೇಕು. ನಾಳೆ ತಪ್ಪದೆ ತಾವೂ ಕೂಡ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಗಳೇ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ರಿ ಸಾಲಿಗ್ರಾಮದ ಕುರಿತಾಗಿ, ಮತ್ತೆ ತಿಳಿಸ್ಕೊಡಿ ಗುರುಗಳೇ. ಸಾಲಿಗ್ರಾಮ ದರ್ಶನಕ್ಕೋಸ್ಕರ ಬರ್ತಕ್ಕಂಥವ್ರಿಗೆ ನಾಳೆ ಮಾತ್ರ ಅಲ್ಲ, ನಾಳೆ 4 ಗಂಟೆಯಿಂದ ಪ್ರಾರಂಭ. 4ಕ್ಕೆ ಪ್ರಾರಂಭವಾಗುವಂಥದ್ದು ನಾಳೆ ಸಂಜೆ 6:00 ತಿರುಗಿ ಮಂಗಳಾರತಿ ಪ್ರಾರಂಭ ಆಗುತ್ತೆ. ದಿನಕ್ಕೆ 3 ಅಭಿಷೇಕ ಇರುತ್ತೆ. ಬೆಳಗ್ಗೆ 10:00 ಒಂದು ಅಭಿಷೇಕ ಇದೆ, 12:00 ಒಂದು ಅಭಿಷೇಕ, ಅಂದರೆ 12ಕ್ಕೆ ತಿರುಗಿ ಅಭಿಜಿ ಲಗ್ನದಲ್ಲಿ ಒಂದು ಅಭಿಷೇಕ ಇರುತ್ತೆ, ಸಂಜೆ 6:00 ಒಂದು ಅಭಿಷೇಕ ಇರುತ್ತೆ. ನೀವು ಅಕಸ್ಮಾತ್ ನಿಮ್ಮ ಕರಹಸ್ತದಿಂದಲೇ ಅಭಿಷೇಕ ಮಾಡಬೇಕು ಎಂಬತಕ್ಕಂಥ ಮಹತ್ ಸಂಕಲ್ಪ ಇದ್ದರೆ ಅದಕ್ಕಿರ್ತಕ್ಕಂಥ ನಿಯಮಗಳನ್ನು ಅಲ್ಲೇ ಆಫೀಸಲ್ಲಿ ಆಶ್ರಮದಲ್ಲಿ ವಿಚಾರಣೆ ಮಾಡಿ ಅದಕ್ಕೆ ಸಜ್ಜಾಗ್ಬೋದು. ಅಥವಾ ನಾವು ಆ ವಿಷಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ 11 ದಿನದ ಕಾರ್ಯದಲ್ಲಿ ಅಲ್ಲಿ ನಡೀತಕ್ಕಂಥ ಯಜ್ಞಗಳು, ಹೋಮಕ್ಕೆ ಸಂಬಂಧಪಟ್ಟಂಥ ರೀತಿ ನಾವೇ ಪ್ರಧಾನವಾಗಿ ನಾವು ಕೂತು ಹೋಮವನ್ನು ನಡೆಸಬೇಕು, ಆ ಹೋಮದಲ್ಲಿ ನಾವು ಪಾಲ್ಗೊಳ್ಳಬೇಕು, ನಮ್ಮ ಸ್ವಹಸ್ತದಿಂದಲೇ ಒಂದು ಮಹಾಪೂರ್ಣಾವತಿ ನಡೀಬೇಕು ಅಂದರೂ ಅಲ್ಲಿ ನೀವು ಅದರ ವಿಚಾರಣೆಯನ್ನು ಮಾಡಬಹುದು. ಹಾಗೆ ದರ್ಶನವನ್ನು ಸಹಿತ ಯಾವುದೇ ಲೋಪ ಇಲ್ಲದಿರ ಮಾಡಬಹುದು. ನಾಳೆ ಪ್ರಾರಂಭವಾಗ್ತಕ್ಕಂಥದ್ದು 11 ದಿನಗಳ ಕಾಲ ನಿರಂತರವಾದಂಥ ದರ್ಶನ, ಪ್ರಸಾದ, ತೀರ್ಥ ಪ್ರಸಾದ ಎಲ್ಲವೂ ಇರುತ್ತೆ. ಎಲ್ಲವನ್ನು ಸ್ವೀಕರಿಸಿ. ಹಾಗೆ ಬರ್ತಕ್ಕಂತಹ ಭಕ್ತರಿಗೆ
ನಿಮಗೆ ಸಾಧ್ಯವಾದರೆ, ಇದು ನಿರ್ಬಂಧ ಅಲ್ಲ, ಆರ್ಡರ್ ಅಲ್ಲ, ಅಥವಾ ನೀವು ಬರಬೇಕಾದ್ರೆ ಹೀಗೆ ಬಂದೇ ಬರಬೇಕು ಅಂತ ಕಾನೂನಲ್ಲ. ನಿಮಗೆ ಶಕ್ತಿ ಇದ್ದರೆ 4 ಜನಕ್ಕೆ ಅನ್ನದಾಸೋಹ ನಡೀತಕ್ಕಂಥ ಈ ಕ್ಷೇತ್ರದಲ್ಲಿ ದವಸ ಧಾನ್ಯಗಳಾಗಲಿ ಅಥವಾ ಯಾವುದಾದ್ರೂ ರೂಪದಲ್ಲಾಗಲಿ ನಿಮಗೇನು ಕೊಡಬೇಕು ಅನ್ಸುತ್ತೆ ಕೊಟ್ಟು ಅದನ್ನು ಆಫೀಸಲ್ಲಿ ಅಲ್ಲಿ ಕಳಿಸ್ತಕ್ಕಂಥದ್ದರೆ ಆಶ್ರಮಕ್ಕೆ ತಂದು ಕೊಡ್ತಕ್ಕಂಥ ದವಸ ಧಾನ್ಯ ಆಗಿರ್ಬೋದು, ಅಥವಾ ಹೋಮಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳಾಗಿರ್ಬೋದು, ಸ್ವಾಮಿಗೆ ಬರಬೇಕಾದ್ರೆ ಬರಿಗೈಲಿ ಬರೆದರೆ ಒಂದಷ್ಟು ಹೂ ತರತಕ್ಕಂಥದ್ದಾಗಿರ್ಬೋದು, ಒಂದೆರಡು ತುಳಸಿ ದಳ ತಂದರೂ ಸಹಿತ ಮಹಾವಿಷ್ಣುವಿಗೆ ಪ್ರೀತಿನೇ. 2 ತುಳಸಿ ದಳವನ್ನು ತಂದು ಭಗವಂತನಿಗೆ ಅರ್ಪಣೆ ಮಾಡಿದ್ರೂ ಅದು ವಿಷ್ಣು ಪ್ರೀತಿನೇ. ಹಾಗಾಗಿ ಶಕ್ತಿ ಇರ್ತಕ್ಕಂಥವರು ದವಸ ಧಾನ್ಯ 10 ಜನ ಊಟಕ್ಕೋ 100 ಜನ ಊಟಕ್ಕೋ ನಿಮಗೆ ಶಕ್ತಿ ಇದ್ದರೆ ಒಂದಷ್ಟು ಜನ ಊಟದ ವ್ಯವಸ್ಥೆಗೆ ಮಾಡಿ. ಏನೂ ಶಕ್ತಿ ಇಲ್ಲ, ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಆದರೆ ಇಂತಹ ಒಂದು ಸುವರ್ಣಾವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ಅಪರೂಪವಾದಂಥ ಸಾಲಿಗ್ರಾಮ ಸಿಗೋದೇ ಕಷ್ಟ. ಅಷ್ಟು ದೊಡ್ಡ ಸಾಲಿಗ್ರಾಮನ ಕಣ್ಗಳಲ್ಲಿ ನೋಡೋದೇ ಒಂದು ಮಹದಾನಂದ. ಜೊತೆಗೆ ಆ ಸಾಲಿಗ್ರಾಮಕ್ಕೆ ಅಭಿಷೇಕವಾದಂಥ ಆ ಜಲತೀರ್ಥ ಇದೆಯಲ್ಲ, ಅದನ್ನು ಮನೆಗೆ ತೊಗೊಂಡೋಗಿ ಮನೇಲಿರ್ತಕ್ಕಂಥ ಹಿರಿಯರಿಗೆ ಕೊಡಿ, ಮಕ್ಕಳಿಗೆ ಕೊಡಿ. 11 ದಿನಗಳ ಕಾಲ ನಿರಂತರವಾದಂಥ ದರ್ಶನ ಇರುತ್ತೆ, ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಜೀವನ ಪಾವನ ಆಗಲಿ. ನೀವೇನು ಆಶ್ರಮಕ್ಕೆ ಕೊಡಬೇಕು ಅಂತಿದೆ, ಅಕಸ್ಮಾತ್ ದವಸ ಧಾನ್ಯಗಳು ಅಥವಾ ಯಾವುದಾದ್ರೂ ರೂಪದಲ್ಲಿ ಏನು ಕೊಡಬೇಕು ಅಂತಿದೆ, ಏನು ಕಾಣಿಕೆ ಕೊಡಬೇಕು ಇದೆಯೋ ಅದನ್ನು ಆಫೀಸಲ್ಲಿ ಕೊಟ್ಟು ಅದಕ್ಕೆ ಸೂಕ್ತವಾದಂಥ ರೀತಿಯಲ್ಲಿ ಒಂದು ವ್ಯವಸ್ಥೆ, ನಿಮ್ಮ ಹೆಸರು ನಕ್ಷತ್ರವನ್ನು ಬರೆಸ್ಕೊಳ್ಳಿ. ಬರೆಸಿ ಒಳ್ಳೆಯದಾಗಲಿ, ಶುಭವಾಗಲಿ. ಎಲ್ಲರಿಗೂ ಸಹಿತ ನಾಳೆ ಮಹರ್ಷಿ ಮಂದಿರಕ್ಕೆ ಸ್ವಾಗತವನ್ನು ಕೋರ್ತಾ ಬೆಳಿಗ್ಗೆ ನಾಳೆ 10:30ಗೆ ಘಾಟಿ ಕ್ಷೇತ್ರದಲ್ಲಿ ನಡೀತಕ್ಕಂಥ ಲಕ್ಷ ಮೋದಕ ಹೋಮಕ್ಕೂ ಸಹಿತ ನಾನು ಬರ್ತಿದ್ದೇನೆ. ಆ ಹೋಮದ ಆ ಮಹಾಪೂರ್ಣಾವತಿಯನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ ಇಚ್ಛಿಸ್ತಕ್ಕಂಥವರು ಘಾಟಿ ಕ್ಷೇತ್ರಕ್ಕೆ ತಾವೆಲ್ಲರೂ ಬರಬಹುದು. ಬಂದು ಆ ನಡೀತಕ್ಕಂಥ ಮಹತ್ ಕಾರ್ಯದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬಹುದು. ಬನ್ನಿ, ಒಳ್ಳೆಯದಾಗಲಿ ಅಂತ ಗಣಪತಿ, ಇತ್ತ ಭೂವರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬತಕ್ಕಂಥದ್ದೊಂದೇ ಮಹದ್ದೇಶ. ನಿರಂತರವಾಗಿ ಆ ಸ್ವಾಮಿಯ ಅಲಂಕಾರ, ದರ್ಶನ, ಭಾಗ್ಯ. ನಾವು ನಮ್ಮ ಆಶ್ರಮದಲ್ಲಿ ಈಗಾಗಲೇ ಬಂದು 4 ದಿವಸ ಆಯಿತು. 4 ದಿವಸ ಬರ್ತಕ್ಕಂಥ ಜನಸಾಗರ ಸಾಕಷ್ಟು ಜನ. ನಾವು ಹೇಳ್ತಿದ್ದೀವಿ ಬರ್ತಕ್ಕಂಥ ನಾಳೆ ಸಂಜೆಯಿಂದ ದರ್ಶನ ಪಬ್ಲಿಕ್ ಅಂದರೆ ಎಲ್ಲರಿಗೂ ವ್ಯವಸ್ಥೆ ಇದೆ ಅಂತ. ಈಗಾಗಲೇ ಸಾಕಷ್ಟು ಜನ ದರ್ಶನ ಮಾಡಿ ಒಂದೊಂದು ಸಂಕಲ್ಪವನ್ನು ಮಾಡಿಕೊಂಡು ಆ ಸಂಕಲ್ಪ ಆದ ನಂತರ ಇಮ್ಮಿಡಿಯೇಟಾಗಿ ಬಂದು ಹೇಳ್ತಿದ್ದಾರಲ್ಲ, ಅದು ಕೇಳೋದೇ ಒಂದು ಆನಂದ. ಯಾಕೆಂದರೆ ಒಂದು ಅಪರೂಪವಾದಂಥ ಮಾಣಿಕ್ಯ. ನಮ್ಮ ಕಷ್ಟವನ್ನು ಕೇಳೋರು, ನಮ್ಮ ಕಷ್ಟವನ್ನು ಆಲಿಸ್ತಕ್ಕಂಥವ್ರು, ನಮ್ಮ ಕಷ್ಟಕ್ಕೊಂದು ಪರಿಹಾರ ಕೊಡೋರು ಒಬ್ಬರು ಇದ್ದಾರೆ ಅಂದರೆ ಎಲ್ಲರೂ ಧಾವಿಸಿ ಬರ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಇನ್ನು ಮುಖ್ಯವಾಗಿ ಶ್ರೀನಿವಾಸ್ ಹೇಳಿದಾಗೆ ಇಲ್ಲಿ ಜಾತಿ ಮತ ಭೇದ ಪಂಥಗಳಿಲ್ಲ. ಯಾರಾದರೂ ಸರಿ ಈ ಭೂಮಂಡಲದಲ್ಲಿ ಭೂವರಹ ಸ್ವಾಮಿಯ ಅನುಗ್ರಹವನ್ನು ಪಡೀಲಿಕ್ಕೆ ಇಲ್ಲಿ ಜಾತಿ ಪ್ರಾಮುಖ್ಯತೆ ಇಲ್ಲ, ಆದರೆ ನಿಯಮಗಳಿದೆ. ಸ್ವಾಮಿಯನ್ನು ಆ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಬೇಕು ಅಂತ ಇಚ್ಛಿಸ್ತಕ್ಕಂಥವರಿಗೆ ಪಂಚೆಯಲ್ಲೇ ಬರಬೇಕು, ಶರ್ಟ್ ತೆಗಿಬೇಕು, ಮೇಲೊಂದು ಅಂಗವಸ್ತ್ರವನ್ನು ಹಾಕ್ಕೊಳ್ಬೇಕು. ನಂತರ ಅಲ್ಲಿ ಶುದ್ಧೀಕರಣ ಏನಿದೆಯೋ ಆ ಕ್ರಮವನ್ನು, ಅಲ್ಲಿನ ಒಂದು ಪಾಲನೆಗಳು ಏನಿದೆಯೋ ಅಂದರೆ ಆಶ್ರಮದಲ್ಲೇ ಏನು ವ್ಯವಸ್ಥೆ ಮಾಡಿದ್ದೀವೋ ಅದಕ್ಕೆ ಬದ್ಧರಾಗಿರಬೇಕು. ಹಾಗಿದ್ದರೆ ಮಾತ್ರ. ಮತ್ತು ಎಲ್ಲರಿಗೂ ಸಹಿತ ಅಭಿಷೇಕ ದರ್ಶನ ಮಾಡ್ಬೋದೇ ವಿನಃ ಎಲ್ಲರೂ ನಿಮ್ಮ ಸ್ವಾಸ್ಥ್ಯದಿಂದ ಅಭಿಷೇಕ ಮಾಡಲಿಕ್ಕೆ ಆಗೋಲ್ಲ. ಯಾಕೆಂದರೆ ಅಷ್ಟು ಜನ ಏಕಾಏಕಿ ಬಂದಾಗ ಸ್ವಾಮಿಗೆ ಅಭಿಷೇಕ ಮಾಡೋದು ಕಷ್ಟವಾಗುತ್ತೆ. ಒಳ್ಳೆ ಈ ವಿಚಾರವಾಗಿ ತಾವು ಮತ್ತೊಂದು ಸತಿ ಸ್ಪಷ್ಟೀಕರಿಸ್ಬಿಡಿ. ಈ ಪ್ಯಾಂಟು ಶರ್ಟು ನಿಷೇಧ ಈ ಒಂದು 11 ದಿವಸವೂ ಕೂಡ ಆಶ್ರಮಕ್ಕೆ ಬರ್ತಕ್ಕಂಥ ಅಭಿಷೇಕ ಮಾಡ್ಲಿಕ್ಕೆ ಇಚ್ಛಿಸ್ತಕ್ಕಂಥವ್ರಿಗೆ ಅಲ್ಲಿನ ನಿಬಂಧನೆಗಳನ್ನು ಅವರು ಅನುಸರಿಸೋರಿಗೆ ಮಾತ್ರ. ಹೌದು ಗುರುಗಳೇ, ದರ್ಶನಕ್ಕೆ ಪ್ಯಾಂಟು ಶರ್ಟ್ ಅಲ್ಲಿ ಬಂದ್ರೆ ತಪ್ಪಲ್ಲ. ಆದ್ರೆ ಒಳಗಡೆ ಸ್ವಾಮಿನ ಮುಟ್ಟಬೇಕು ಅಂದ್ರೆ ಅದಕ್ಕೆ ಒಂದು ನಿಯಮಗಳಿದೆ. ಯಾಕೆಂದ್ರೆ ಆ ಸಾಲಿಗ್ರಾಮನ ಅಸಲು ಸಾಲಿಗ್ರಾಮವನ್ನ ಎಲ್ಲರೂ ಮುಟ್ಲಿಕ್ಕೆ ಆಗೋದೇ ಇಲ್ಲ. ಸಾಲಿಗ್ರಾಮನ ಮುಟ್ಟಿ ಅದನ್ನ ತರ್ಕೊಳ್ಳೋ ಶಕ್ತಿನೂ ನಮಗಿಲ್ಲ. ಅದಕ್ಕೆ ಅದರದೇ ಆದಂತಹ ನಿಯಮಗಳಿದೆ. ಆ ನಿಯಮಗಳಿಂದ ನಾವು ಪಾಲನೆ ಮಾಡಬೇಕು. ನಮ್ಮ ಆಹಾರ ಪದ್ಧತಿ ಹಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಅದು ಎಷ್ಟು ಅನುಗ್ರಹ ಕೊಡುತ್ತೋ ಅಷ್ಟು ಭಯದಲ್ಲೂ ನಾವು ಬದುಕಬೇಕು. ಯಾಕೆಂದರೆ ಸಾಲಿಗ್ರಾಮ ಯಾರೊಬ್ಬರು ಸೃಷ್ಟಿ ಮಾಡ್ತಕ್ಕಂಥದ್ದಲ್ಲ. ಸಾಲಿಗ್ರಾಮ ಯಾರೊಬ್ಬರು ಕೆತ್ತನೆ ಮಾಡ್ತಕ್ಕಂಥದ್ದಲ್ಲ. ಸಾಲಿಗ್ರಾಮ ಎಲ್ಲೋ ಒಂದು ಶಿಲೆಯನ್ನು ತಂದು ಅದರ ಆಕಾರ ಕೊಟ್ಟಿರ್ತಕ್ಕಂಥದ್ದಲ್ಲ. ಅದು ನ್ಯಾಚುರಲ್ ಆಗಿ ಅದಕ್ಕೆ ಭಗವಂತ ಆ ರೂಪವನ್ನು ಕೊಟ್ಟು ಒಳಗಡೆ ಇರ್ತಕ್ಕಂಥ 2 ಮೇರು ಚಕ್ರಗಳನ್ನು ದರ್ಶನ ಮಾಡೋದಿದೆಯಲ್ಲ, ಅದು ಬಹಳ ಪುಣ್ಯ. ಆ 2 ಮೇರು ಚಕ್ರಗಳನ್ನು ದರ್ಶನ ಮಾಡಬೇಕು ನೀವು. ಜೊತೆಗೆ ಅಲ್ಲಿ ಬಂದು ಹೋದವರ ಆ ಅನುಗ್ರಹ ಆದಮೇಲೆ ಅವರು ತಿಳಿಸುವಂಥ ಪದಗಳು ಒಂದೊಂದು ಉತ್ತರ ಕೊಡ್ತಿದ್ದಾರಲ್ಲ, ಅದು ಕೇಳೋದೇ ಆನಂದ. ನಮ್ಮ ಆಶ್ರಮದಲ್ಲಿ ನಮ್ಮದೊಂದು ಸೌಭಾಗ್ಯವೇ ಸರಿ ಇದು. ಅಂಥ ಒಂದು ಬೃಹನ್ಮಟ್ಟದ ಸಾಲಿಗ್ರಾಮ ಬಂದು ಅಲ್ಲಿ ಒಂದಷ್ಟು ಜನಗಳ ಕಷ್ಟಗಳು ದೂರ ಆಗ್ತದೆ, ಆರೋಗ್ಯ ಸರಿ ಹೋಗ್ತದೆ, ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆ ದೂರ ಆಗ್ತದೆ, ಅಣ್ಣ ತಮ್ಮಂದಿರ ಕಿತ್ತಾಟ ಒಂದಾಗ್ತಿದ್ದಾರೆ, ಒಂದು ಬಾಂಧವ್ಯ ಗಟ್ಟಿ ಆಗ್ತಾ ಇದೆ, ಒಂದು ಬಂಧುತ್ವ ಗಟ್ಟಿ ಆಗ್ತಾ ಇದೆ. ಅಂತಹ ಒಂದು ಸಾಲಿಗ್ರಾಮ ಎಷ್ಟೋ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಹೊಡೆದೋಡಿಸಬೇಕಾದ್ರೆ ಇದು ಆಗಾಗ ಬಹುಶಃ ಭಗವಂತ ಈ ಥರ ಭೂಮಿ ಮೇಲೆ ಎಲ್ಲೆಲ್ಲಿ ಕಾಣಿಸ್ಕೊಳ್ತಾ ಇರ್ತಾನೆ. ನಾವು ಆ ಅವಕಾಶವನ್ನು ಉಪಯೋಗಿಸ್ಕೊಳ್ಳೋಣ. ಬನ್ನಿ, ಭಗವಂತನ ಸೇವೆ ಮಾಡಿ. ಹಾಗೆ ಸೇವೆಗೆ ಇಚ್ಛಿಸ್ತಕ್ಕಂಥವ್ರು
ತಾವು ಆಶ್ರಮಕ್ಕೆ ಇಂತಹ ಸಾನ್ನಿಧ್ಯದಲ್ಲಿ ಈಗ ನಡೆಯುವಂಥ ಸೇವೆಯಲ್ಲಿ ನಂದು ಒಂದು ಕಾಣಿಕೆ ಇರಲಿ, ನಂದು ಒಂದು ಸೇವೆ ಇರಲಿ, ನಾನು ಒಂದು 10 ಜನಕ್ಕೆ ಊಟದ ವ್ಯವಸ್ಥೆ ನಾನು ಮಾಡ್ತೀನಿ ಅನ್ನೋರಿಗೆ ನಿಮಗೆ ಸ್ವಾಗತ. ಬನ್ನಿ, ಭಗವತ್ ಸೇವೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇನ್ನು ಸಾಲಿಗ್ರಾಮದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇನ್ನು ನಾಳೆ ಬೆಳಗ್ಗೆ ನಾನು ನೀವು ಇಬ್ಬರೂ ಕೂಡ ಘಾಟಿ ಕ್ಷೇತ್ರಕ್ಕೆ ನಾವು ಅಂದರೆ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಕೂಡ ಹೇಳಿದ್ದೀರಿ, ಅವರು ಕೂಡ ಬರ್ತಾ ಇದ್ದಾರೆ. ಇನ್ನು ಇದೆಲ್ಲವೂ ಕೂಡ ಒಂದು ರೀತಿ ಆಯಿತು. ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ ರಾಶಿಫಲಕ್ಕೋಸ್ಕರ ಮತ್ತು ಪಂಚಾಂಗ ಶ್ರವಣಕ್ಕೋಸ್ಕರ. ರಾಶಿಫಲ, ಪಂಚಾಂಗ ಅದನ್ನ ಪ್ರತಿನಿತ್ಯದ ಕಾಯಕ ಅದು ತಪ್ಪಿಸುವಂಥದ್ದೇ ಅಲ್ಲ. ಗುರುಗಳೇ, ಆದರೆ ಇದೊಂದು ಅಪರೂಪವಾಗಿರ್ತಕ್ಕಂಥ ಸನ್ನಿವೇಶ. 11 ದಿನಗಳು ಸಾಲಿಗ್ರಾಮವನ್ನು ದರ್ಶನ ಮಾಡ್ತಕ್ಕಂಥದ್ದು. ಯಾಕೆಂದರೆ ದೇವಾಲಯ, ದೇವಸ್ಥಾನ, ದೇವರ ವಿಗ್ರಹ ಪ್ರತಿಷ್ಠಾಪನೆ, ಅಲ್ಲಿರ್ತಕ್ಕಂತಹ ಒಂದು ಪ್ರತಿಷ್ಠಾಪನಾ ಮೂರ್ತಿ ಪ್ರತಿಷ್ಠೆ ಅಲ್ಲೇ ಇರುತ್ತೆ. ಆದರೆ ಸಾಲಿಗ್ರಾಮ ಹಾಗಲ್ವಲ್ಲ. ಅದರಲ್ಲೂ ಇಲ್ಲಿರ್ತಕ್ಕಂಥ ಈ ಭೂವರಹ ಸಾಲಿಗ್ರಾಮ ಎಲ್ಲೆಲ್ಲಿ ಪ್ರಯಾಣವನ್ನು ಬೆಳೆಸ್ತಿದೆಯೋ, ಎಲ್ಲೆಲ್ಲಿ ಸುತ್ತಾಡ್ಕೊಂಡ್ಬಂದಿದೆಯೋ, ಈಗಾಗಲೇ ಯಾರು ದರ್ಶನ ಮಾಡಿದ್ದೀರೋ ಅಥವಾ ಇನ್ಯಾರು ಮಾಡಬೇಕು ಅಂತಿದ್ದೀರೋ, ಇದು ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ. ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥವ್ರಿಗೂ, ಧಾರವಾಡ, ಹುಬ್ಬಳ್ಳಿ, ಗೋಕಾಕು ಮತ್ತು ಈ ಭಾಗದಲ್ಲಿರ್ತಕ್ಕಂಥವ್ರಿಗೂ, ಮೈಸೂರಿನ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರಿಗೂ, ವೀರಾಜಪೇಟೆ, ಕೊಡಗು ಈ ಭಾಗದಲ್ಲಿರ್ತಕ್ಕಂಥವ್ರಿಗೂ ಎಲ್ಲರಿಗೂ ಸಹಿತ ಸಂಬಂಧಪಡ್ತಕ್ಕಂಥದ್ದೇ. ಯಾಕೆಂದರೆ ಕರ್ನಾಟಕ ರಾಜ್ಯದ ಮೂಲೆಗಳಿರ್ತಕ್ಕಂಥವ್ರು ಯಾರೆಲ್ಲ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ, ವೀಕ್ಷಕ ಬಂಧುಗಳಿಗೆ ಇದೊಂದು ಸುವರ್ಣ ಅವಕಾಶ. ಇದನ್ನು ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಯಾಕೆಂದರೆ ಇದು ಎಲ್ಲೂ ಸಿಗದಂತಹದ್ದು. ಅದು ನೋಡೋದೊಂದು ಆನಂದ, ಆ ತೀರ್ಥ ಪ್ರಸಾದ ತೆಗೆದುಕೊಳ್ಳೋದು ಇನ್ನೊಂದು ಆನಂದ. ಜೊತೆಗೆ ಇರ್ತಕ್ಕಂಥ ದೋಷಗಳ ಬಗೆಹರಿಸ್ಕೊಂಡು ಪರಿಹಾರ ಮಾಡ್ಕೊಳ್ಳುವಂಥದ್ದು ಇದೆಯಲ್ಲ. ಕೋರ್ಟು ಕಚೇರಿ ಕೇಸ್ ಇರಲಿ, ಮನೆಗಿರಲಿ, ದಂಪತ್ಯದಲ್ಲಿ ವಿರಸ ಇರಲಿ, ಕುಟುಂಬಕ್ಕೆ ಸಮಸ್ಯೆ ಇರಲಿ, ಅಥವಾ ಏನೋ ತಂತ್ರಸಾರ ಆಗಿದೆ ಎಂಬತಕ್ಕಂಥದ್ದಾಗಲಿ, ಇದೆಲ್ಲಕ್ಕೂ ಒಂದು ಪರಿಹಾರವನ್ನು ಕಂಡುಕೊಳ್ಳಬೇಕಾದ್ರೆ ಇಂತಹ ಸಾನ್ನಿಧ್ಯಗಳಲ್ಲಿ ನಾವು ಭೇಟಿ ಕೊಡಬೇಕು, ಭಗವಂತನ ದರ್ಶನ ಮಾಡಬೇಕು, ಅಲ್ಲೊಂದು ಸೇವೆಯನ್ನು ಸಲ್ಲಿಸಬೇಕು. ಆಗಲೇ ನಮಗೆ ಅನುಕೂಲ ಆಗ್ತಕ್ಕಂಥದ್ದು. ಬನ್ನಿ, ಭಾಗವಹಿಸಿ, ಭಗವಂತನ ಕೃಪಾ ಕಟಾಕ್ಷಕ್ಕೆ ತಾವೆಲ್ಲ ಪಾತ್ರರಾಗಿ. ಒಳ್ಳೆಯದಾಗಲಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನ್ಯಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀ ಶೋಭಕೃತ್ ನಾಮ ಸಂವತ್ಸರೇ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದಲ್ಲಿ ಇದೊಂದು ವಿಶೇಷವೇ ಸರಿ. ಇನ್ನೇನು ಆಗೋಯಿಗೋ ಅಂದರೆ ಜ್ಯೇಷ್ಠ ಆದರೆ ಆಷಾಢ ಬಂದ್ಬಿಡುತ್ತೆ. 12/6/2023 ಸೋಮವಾರ, ಸಪ್ತಮಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನವೇ ಹೌದು. ತಮ್ಮ ಮನೋಕಾಮನೆಗಳು, ಕೆಲಸ ಕಾರ್ಯಗಳು ಏನಿದ್ರೂ ಸಹಿತ ಶೀಘ್ರವಾಗಿ ಕಾರ್ಯಸಿದ್ಧಿಯಾಗಲಿ. ಹಾಗೆ ಮಾಡುವಂಥ ಪ್ರತಿಯೊಂದು ಕೈಂಕರದಲ್ಲೂ ಭಗವಂತನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ರಾಶಿಫಲದ ಕಡೆ ಹೆಚ್ಚು ಗಮನ ಕೊಡೋಣ. ಭಗವಂತನ ಕೃಪಾ ಕಟಾಕ್ಷ ತಮ್ಮೆಲ್ಲರಿಗೂ ಇರಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಗುರುಗಳೇ, ಅದರ ಜೊತೆ ಉತ್ತರಾಭಾದ್ರ ನಕ್ಷತ್ರದಲ್ಲಿವರೆಗೆ ಒಂದು ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ದೀರಿ, ನಿಮ್ಮೆಲ್ಲರಿಗೂ ಸಹಿತ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡದ ಪರವಾಗಿ ನಿಮ್ಮೆಲ್ಲರಿಗೂ ಸಹಿತ ಶುಭವಾಗಲಿ, ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಹೆಚ್ಚು ಆರೋಗ್ಯ, ಭಾಗ್ಯ, ಜೊತೆಗೆ ಸಂಪತ್ತು, ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿಗೆ ನೆಮ್ಮದಿ. ಭಗವಂತ ಕೊಟ್ಟಿದ್ದಾನೆ, ಸಾಕಷ್ಟು ಕೊಟ್ಟಿದ್ದಾನೆ. ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಹೇಗೆ ಸದ್ವಿನಿಯೋಗ ಪಡಿಸ್ಕೋಬೇಕು. ಕಷ್ಟ ಅಂತ ರೋದನೇನೋ ಅಥವಾ ಈ ಸಮಸ್ಯೆ ಅಂತ ಕಣ್ಣೀರು ಹಾಕೋದು ಅಥವಾ ಇನ್ನೇನೋ ಒಂದು ತೊಂದರೆ ಮಾಡ್ಕೊಳ್ತಕ್ಕಂಥದ್ದಲ್ಲ. ಇರ್ತಕ್ಕಂಥದ್ರಲ್ಲಿ ತೃಪ್ತರಾಗಿ ಆಹಾರವನ್ನು ಸ್ವೀಕರಿಸಿ ಒಳ್ಳೆಯ ಮನಸ್ಸಿನಿಂದ ಹಸನ್ಮುಖಿಯಾಗಿರ್ತಕ್ಕಂಥದ್ದು ಬಹಳ ವಿಶೇಷ. ಹಾಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಿದ್ದರು ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನನ್ನ ಆರಾಧ್ಯ ದೇವತೆಯ ತಾಯಿ ಲಲಿತಾ ರಾಜರಾಜೇಶ್ವರಿ ಲಕ್ಷ್ಮೀ ವೆಂಕಟೇಶ್ವರರ ಸಂಪೂರ್ಣ ಅನುಗ್ರಹ ನಿಮಗಿರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ರಾಶಿಫಲದ ಕಡೆ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋದು ಪ್ರತಿನಿತ್ಯದ ಕಾಯಕ. ಹಾಗೆ ಇವತ್ತು ಸಹಿತ ರಾಶಿಫಲವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಳ್ಳಿ. ವಾರದ ಮೊದಲನೇ ದಿವಸ ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥದ್ದಿದೆ. ದೂರವಾರ ಪ್ರಯಾಣ ಮಾಡಬೇಕು ಅಂತಕ್ಕಂಥದ್ದಿದೆ. ಮನಸ್ಸಲ್ಲಿಲ್ಲದಂತಹ ಒಂದು ಉದ್ವಿಗ್ನತನ ಇದೆ. ಯಾವುದೋ ಒಂದು ಆವೇಶಕ್ಕೊಳಗಾಗ್ತಕ್ಕಂಥದ್ದು, ಕೋಪ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಆಗುವ ಕೆಲಸವನ್ನು ನೀವೇ ನಿಮ್ಮ ಕೈಯಾರ ಅದನ್ನು ದೂರ ಮಾಡ್ಕೊಳ್ತಕ್ಕಂಥದ್ದು, ಹೀಗೆ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂತಹ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ.
ಇವತ್ತು ಸ್ವಲ್ಪ ಮಟ್ಟಿಗೆ ನೀವು ಶ್ರಮಿಸಿದ್ರೂ ಆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ತಾವು ಸಿದ್ಧಪಡಿಸ್ಕೊಳ್ಬಹುದು. ಇವತ್ತು ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಪ್ರಾರ್ಥನೆ ಮಾಡೋದ್ರಿಂದ ಸಂಕಷ್ಟಹರ ಗಣಪತಿ ನಿಮಗೆ ಸಂಪೂರ್ಣವಾದಂಥ ಫಲವನ್ನು ಕೊಡ್ತಾನೆ. ಅದಕ್ಕೂ ಮುನ್ನ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಂದು 11 ಗರಿಕೆಯನ್ನು ತಂದು ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಗಂಧದಲ್ಲಿ ಗರಿಕೆಯನ್ನು ಅಂದುಕೊಂಡು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಈ ಪ್ರಕಾರವಾಗಿ ಮೇಷರಾಶಿಯವರು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗರಿಕೆಯನ್ನು ಗಣಪತಿ ಪಾದದ ಮೇಲಿಟ್ಟು ಉಳಿದಂತಹ ಸ್ವಲ್ಪ ಗಂಧವನ್ನು ಹಣೆಗಚ್ಕೊಳ್ಳೋದ್ರಿಂದ ಬರ್ತಕ್ಕಂಥ ಕಷ್ಟಗಳು ಕಾರ್ಪಣ್ಯಗಳು ದೂರ ಆಗುತ್ತೆ. ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಖಂಡಿತ ನಿಮಗೆ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗಫಲ. ದೂರಭಾರ ಪ್ರಯಾಣ ಬೆಳೆಸಬೇಕಾದರೂ, ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ವಿಶೇಷತೆ ನೋಡಬೇಕಾದರೂ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾದರೂ, ಮಾಡುವ ಯಾವುದೇ ಒಂದು ಕೆಲಸ ಆದರೂ ಅಧಿಕವಾದಂತಹ ಲಾಭವನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗಫಲ ನಿಮಗಾಗುತ್ತೆ. ಇವತ್ತು ಮಾಡುವ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥ ಕೆಲಸಗಳಾದರೂ ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕೂ ಒಂದು ಸುವರ್ಣಾವಕಾಶ ಇದೆ. ಇವತ್ತು ಸರಿಸುಮಾರು ಮಧ್ಯಾಹ್ನ ಅಭಿಜಿನ್ ಲಗ್ನ 12 ಗಂಟೆಗೆ ತಾವು ಅಂದುಕೊಂಡಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಆದರೆ ಮಾಡುವ ವೃತ್ತಿ ಧರ್ಮದ ಕೆಲಸದಲ್ಲಿ ನಿಮ್ಮ ಮನಸ್ಸು ಚಂಚಲತೆಯಿಂದ ಮಾಡುವಂಥ ಕೆಲಸವನ್ನು ತಾವೇ ಮಂದಗತಿಯಲ್ಲಿ ಸಾಗುವಂಥ ರೀತಿ ನಡೆಸ್ಬಿಡ್ತೀರಿ. ಅಂದರೆ ಸರಿಯಾದ ಸಮಯಕ್ಕೆ ತಾವು ಸೇರಿದಿರ ವ್ಯತ್ಯಾಸ ಮಾಡಿಕೊಳ್ಳುವಂಥ ಲಕ್ಷಣಗಳೂ ಕಂಡುಬರುತ್ತೆ. ಅದಕ್ಕಾಗಿ ಒಂದು ಚಿಟಿಗೆಯಷ್ಟು ಗೋಧಿಯನ್ನು ಅಂಗೈಯಲ್ಲಿ ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಿ ಅದನ್ನು ಹಸಿರು ಗಿಡದ ಮೇಲೆ ಹಾಕುವಂಥದ್ದು ಬಹಳ ಉತ್ತಮ. ಇದರ ಜೊತೆಗೆ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ 4 ರಿಂದ 6 ಈ ಸಮಯದಲ್ಲಿ ಒಂದಷ್ಟು ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಏನಾದರೂ ಒಂಚೂರು ಪದಾರ್ಥಗಳನ್ನು ಹಾಕಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಮತ್ತಷ್ಟು ಅಭಿವೃದ್ಧಿಯನ್ನು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಮಾಡುವ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಇವತ್ತಿನ ದಿವಸ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತದನಂತರ ನೀವು ಆಚೆ ಹೊರಡೋದ್ರಿಂದ ಮತ್ತಷ್ಟು ಅಭಿವೃದ್ಧಿಯನ್ನು ಖಂಡಿತ ತಂದುಕೊಳ್ತೀರಿ, ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧಚಂದ್ರ ಯೋಗ, ಗುರುವಿನ ಅನುಗ್ರಹ, ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ಉಡುಗೆ ತೊಡುಗೆ, ನಿಮ್ಮ ರೀತಿ ನೀತಿ, ನೀವು ಹಾಕುವ ಹೆಜ್ಜೆ ಎಲ್ಲ ಕಡೆಯಿಂದಲೂ ಹೆಚ್ಚಿನ ಫಲವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಮಾಡುವ ಯಾವುದೇ ಕೆಲಸದಲ್ಲಾದರೂ ಮತ್ತಷ್ಟು ಅಭಿವೃದ್ಧಿಯನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಒಂದು ಶಕ್ತಿ ದೇವಾಲಯಕ್ಕೆ ಬಂದು ಅಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶಿವಮಂದಿರಕ್ಕೆ ಒಂದಷ್ಟು ಗೋಕ್ಷೀರವನ್ನು ಕೊಡಿ. ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ಎಲ್ಲವೂ ಸಹಿತ ವಿಶೇಷವಾದ ರೀತಿಯಲ್ಲಿ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತಿನ ಫಲಾಫಲಗಳಲ್ಲಿ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಮತ್ತೆ ಕರ್ಕಾಟಕ ರಾಶಿಯಿಂದ ರಾಶಿಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಮಾಡುವಂತಹ ಯಾವುದೇ ಕಾಯಕವಾದರೂ ಅರ್ಥಪೂರ್ಣವಾಗಿ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ಬಹುದು. ಆದರೆ ಮನಸ್ಸಲ್ಲಿ ಮಾತ್ರ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ, ಚಂಚಲತೆ ಇದೆ, ಒಂದಷ್ಟು ಭಯದ ವಾತಾವರಣ ಇದೆ. ಅಂದುಕೊಂಡಿದ್ದೆಲ್ಲ ಆಗುತ್ತೋ ಇಲ್ವೋ, ಅಥವಾ ಒಂದಷ್ಟು ಸಂದೇಹಕ್ಕೆ ಸಿಲ್ಕೋಬೇಕೋ ಏನೋ, ಅಥವಾ ಸಮಸ್ಯೆಗಳೆಂಬತಕ್ಕಂಥದ್ದು ಎಲ್ಲಿ ಬೆನ್ನ ಮೇಲೆ ಬಂದ್ಬಿಡುತ್ತೋ, ಈ ಪ್ರಕಾರವಾದಂಥ ಚಂಚಲತೆ, ಭಯದ ವಾತಾವರಣ ಕರ್ಕಾಟಕ ರಾಶಿಯವರಿಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಒಂದಷ್ಟು ವಿಶೇಷತೆಗಳನ್ನು ನೋಡ್ತೀರಿ, ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ, ಅಪರೂಪವಾದಂಥದ್ದನ್ನು ಸಿದ್ಧಪಡಿಸ್ಕೊಳ್ತೀರಿ. ಅದಕ್ಕಿಂತ ಮುಖ್ಯವಾಗಿ ತಾವು ಏನು ಸಂಕಲ್ಪ ಮಾಡಿದ್ದೀರಿ, ಪ್ರಾರಂಭಿಕ ಮಾಡುವಂಥ ಸಂಕಲ್ಪ ಮರೆತು ಪುನಃ ಅದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಸಂಕಲ್ಪ ಏನೋ ಮಾಡ್ತೀರಿ, ಇವತ್ತು ಇಂತಿಂಥ ಕೆಲಸ ಮಾಡಬೇಕು, ಹೀಗೆ ಹೋಗಬೇಕು, ಅಲ್ಲಿ ಬರಬೇಕು, ಅದು ಕಾಗದ ಪತ್ರ ಸೈನ್ ಆಗಬೇಕು, ಅಥವಾ ಯಾವುದೋ ಒಂದು ಮನೇಲಿ ಇಂಥದ್ದೊಂದು ಕೆಲಸ ಆಗಬೇಕು, ಅಥವಾ ಒಂದು ಹಣಕಾಸಿನ ಬಗ್ಗೆ ಯಾವುದೋ ಒಂದಷ್ಟು ವ್ಯವಹಾರಗಳು ಮಾಡ್ತಿದ್ದೀವಿ, ಇದು ಕಾರ್ಯಸಿದ್ಧಿ ಆಗಬೇಕು, ಈ ಎಲ್ಲ ಚಿಂತನೆ ಇದೆ. ಇದರ ಮಧ್ಯದಲ್ಲಿ ನೀವು ಮಾಡಿರುವಂಥ ಸಂಕಲ್ಪ ಅಷ್ಟೇ ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಭಯಪಡುವಂಥದ್ದಿಲ್ಲ, ಹೆಚ್ಚು ಲಾಭವು ಖಂಡಿತ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದಲೇ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಒಂದಷ್ಟು ಜನಕ್ಕೆ ಮನಸ್ಸಲ್ಲಿ ಚಂಚಲತೆ ಇದೆ, ಆದರೆ ಸಿಂಹರಾಶಿಯವರಿಗೆ ಅಧಿಕವಾದಂತಹ ಲಾಭವೇ ಇದೆ. ಇವತ್ತು ತಾವು ಅಂದುಕೊಂಡಿದ್ದಷ್ಟು ಸಂಕಲ್ಪವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಆಗಬೇಕು. ಪ್ರಾರ್ಥನೆ ಮಾಡಿ ಸಾಂಬ ಸದಾಶಿವನ ಅನುಗ್ರಹವನ್ನು ಸಿದ್ಧಪಡಿಸ್ಕೊಳ್ಳಿ. ಏನೇ ಕೆಲಸ ಮಾಡಬೇಕಾದರೂ ಒಂದು ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಆದರೆ ಪ್ರಾರಂಭಿಕ ಹಂತದಲ್ಲಿ ಆಗುವಂಥ ತೊಂದರೆ ತಾಪತ್ರೆಗಳನ್ನು ಅಲ್ಲಿಂದಲ್ಲೇ ಸರಿಪಡಿಸ್ಕೊಳ್ಬೇಕು.
ತೊಂದರೆಗಳನ್ನು ಸರಿಪಡಿಸ್ಕೋಬೇಕು. ಬರುವಂತಹ ಯಾವುದೇ ವಿಘ್ನಗಳಿದ್ರೂ ಅದನ್ನು ದೂರ ಮಾಡ್ಕೋಬೇಕು. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4 ಗಂಟೆ 20 ನಿಮಿಷದವರೆಗೂ 2 ರಿಂದ 4:20 ಈ ಮಧ್ಯದಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಜೋಪಾನ. ಯಾಕೆಂದರೆ ಅಂದುಕೊಂಡಷ್ಟು ಲಾಭವನ್ನು ತಂದುಕೊಳ್ಳಿಕ್ಕಾಗಲ್ಲ. ಸಣ್ಣ ಸಣ್ಣ ಸಮಸ್ಯೆ ಎದುರಾಗುತ್ತೆ. ಆದರೂ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಮನಸ್ಸಿಗೆ ಇಷ್ಟು ನೆಮ್ಮದಿಯನ್ನು ತಂದುಕೊಳ್ತೀರಿ. ಮನಸ್ಸಲ್ಲಿ ಇವತ್ತಿನ ದಿವಸ ಯಾವುದೇ ಥರ ಕಸಿಬಿಸಿ ಇದ್ದರೂ ಎಲ್ಲ ದೂರ ಮಾಡಿಕೊಂಡು ಒಂದಿಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆರೋಗ್ಯದ ಕಡೆ ಗಮನ ಬೇಕು. ವ್ಯಾಪಾರ ವ್ಯವಹಾರದ ಕಡೆ ಎಚ್ಚರಿಕೆ ಇರಬೇಕು. ಮಾಡುವ ಯಾವುದೇ ಕೆಲಸ ಆದರೂ ಅರ್ಥೈಸಿಕೊಂಡು ಮಾಡಬೇಕು. ಹಾಗೆ ಕುಟುಂಬದ ಹಿರಿಯರು, ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು, ನಿಮ್ಮ ಮೇಲಧಿಕಾರಿಗಳು ಇವರು ಹೇಳುವಂಥ ಮಾತನ್ನು ಆಲಿಸಬೇಕು. ಸದಾಕಾಲ ಯಾವಾಗಲೂ ನಮ್ಮ ಜ್ಞಾನ, ನಮ್ಮ ಕೆಲಸಗಳಲ್ಲೇ ನಾವೇ ಇಷ್ಟೊಂದು ಬ್ಯುಸಿಯಾಗಿದ್ದು ಅಥವಾ ನಮ್ಮ ಕೆಲಸ ಎಲ್ಲ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ, ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಲಕ್ಷಣಗಳಿದೆ. ಹಾಗಾಗಿ ಇವತ್ತು ಮತ್ತೊಬ್ಬರ ಮಾತಿನಂತೆ ನಡ್ಕೊಳ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗೆ ಮಧ್ಯಾಹ್ನ ನೀವು ಅನ್ನಪ್ರಸಾದವನ್ನು ಊಟ ಮಾಡೋದಕ್ಕೆ ನಮ್ಮನ್ನು ಯಾರಾದರೂ ಒಬ್ಬರಿಗೊಂದಿಷ್ಟು ಅನ್ನದಾನವನ್ನು ಮಾಡಿ, ಒಂದಿಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಉಣಬಡಿಸಿ, ಗಿಡಮರಗಳಿಗೆ ಒಂದಷ್ಟು ನೀರು ಹಾಕಿ, ಅದಾದ ನಂತರ ಪ್ರಸಾದವನ್ನು ಸ್ವೀಕರಿಸಿ ಕನ್ಯಾ ರಾಶಿಯವರಿಗೆ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲವನ್ನು ತಿಳ್ಕೊಂಡ್ವಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಕೂಡ ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಮೊದಲನೇದಾಗಿ ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಯಾರು ಮೊದಲು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಶಿವಮೊಗ್ಗದಿಂದ. ಶಿವಮೊಗ್ಗದಿಂದ. ಅಮ್ಮ, ತಮ್ಮ ಹೆಸರು? ರೂಪಾ ಅಂತ. ರೂಪಾ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನನ್ನ ಬಗ್ಗೆನೇ. ಆಯ್ತು ತಾಯಿ, ಗುರುಜಿ ಅವರಿದ್ದಾರೆ, ಮಾತಾಡಿಮ್ಮ. ಹಲೋ. ನಮಸ್ಕಾರ ಅಪ್ಪಾಜಿ. ನಮಸ್ತೆ ಅಮ್ಮ, ಚೆನ್ನಾಗಿದೆ ತಾಯಿ? ಗುರುಜಿ, ನಿಮ್ಗೆ ಗೊತ್ತಾಗ್ಬೇಕೀಗ. ಹೇಳಮ್ಮ, ಮಾತಾಡು ತಾಯಿ. ಏನ್ ಹೇಳೋದು ಅಪ್ಪಾಜಿ, ತಂದೆ ತಾಯಿ ಇಲ್ಲ, ಹೇಳ್ಬೇಕು ಅಂದ್ರೆ ನನಗೆ ಯಾರು ಇಲ್ಲ. ಯಾರು ಇಲ್ಲದೆ ಹೋದ್ರು ನನಗ್ ನಾನೇ ಅಂತ ಬದುಕ್ತಾ ಇದ್ದೀನಿ. ಹೇಳ್ಕೊಳ್ತಾ ಹೋದ್ರೆ ತುಂಬಾನೇ ಇದೆ ಅಪ್ಪಾಜಿ, ಆದ್ರೆ ಅದೆಲ್ಲ ಬೇಡ. ನಿಮ್ಮ ಆದರ್ಶದ ಮೇಲೆ ನೀವ್ ಹೇಳ್ಕೊಟ್ಟಿದ್ ರೀತಿ ನಾನು ಬದುಕ್ತಾ ಇದ್ದೀನಿ. ಪ್ರತಿನಿತ್ಯ ನೀವ್ ಏನ್ ಹೇಳ್ತಿರೋ ಅದನ್ನೆಲ್ಲದನ್ನು ಫಾಲೋ ಮಾಡ್ತಾ ಇದ್ದೀನಿ. ಅದ್ರಲ್ಲೂ ನಾನು ನಂಬಿರೋ ದೇವ್ರು ಆ ಮಂಜುನಾಥ ಸ್ವಾಮಿ ಮೇಲೆ ದಾರ ಹಾಕ್ಬಿಟ್ಟಿದೀನಿ ನಾನು. ಆದ್ರೆ ನಾನೀಗ ಮಾಡ್ತಾ ಇರೋದು ಅಪ್ಪಾಜಿ, ಬ್ಯೂಟಿಷಿಯನ್ ಕ್ಲಾಸಿಗೆ ಹೋಗ್ತಾ ಇದೀನಿ, ಟ್ರೈನಿಂಗು. ಅದು ಮುಂದೆ ಅದು ಸಕ್ಸಸ್ ಆಗುತ್ತಾ ಅಂತ ನಾನು ನಿಮ್ಮಲ್ಲಿ ಕೇಳ್ಬೇಕು. ನೋಡಮ್ಮ, ನಾವು ಮಾಡೋ ಕೆಲಸ ಯಾವುದು ಅನ್ನೋದು ಮುಖ್ಯ ಅಲ್ಲ, ಆ ಕೆಲಸದ ಕಡೆ ನಾವು ಎಷ್ಟು ಗಮನ ಕೊಡ್ತೀವಿ ಅದು ಮುಖ್ಯ. ನೋಡು, ನೀನು ಮಾಡ್ತಿರ್ತಕ್ಕಂತಹ ಕೆಲಸ ನಿನ್ನ ಆತ್ಮಕ್ಕೆ ತೃಪ್ತಿ ಆಗಬೇಕು. ಇನ್ನೊಬ್ಬರು ನಿನ್ನ ನಿಂದನೆ ಮಾಡ್ತಾರೆ, ನೀನು ಮಾಡೋ ಕೆಲಸದ ಬಗ್ಗೆ ಇನ್ನೊಬ್ರು ಟೀಕೆ ಮಾಡ್ತಾರೆ ಅಂತಂದರೆ ಅದಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು. ನಾವು ಮಾಡುವ ಕಾಯಕವನ್ನು ಗೌರವಿಸ್ಬೇಕು. ಇವಾಗ ನೀನು ಬ್ಯೂಟಿಷಿಯನ್ ಬಗ್ಗೆ ಏನು ಚಿಂತನೆ ಮಾಡ್ತಿದ್ಯಾ, ಅದನ್ನು ಇನ್ನಷ್ಟು ಆಳವಾಗಿ ಇಳಿದು ಅವ್ರು ಹೇಳ್ಕೊಡೋ ಪ್ರತಿಯೊಂದು ವಿಧಾನವನ್ನು ಅರ್ಥ ಮಾಡ್ಕೊ. ಇನ್ನೂ ಚೆನ್ನಾಗಿ ಅದರಲ್ಲಿ ಏನಾದ್ರು ಒಂದು ಕಲ್ತ್ಕೋಬೋದಾ, ಇನ್ನೂ ಏನಾದ್ರು ಹೊಸದನ್ನು ಮಾಡ್ಬೋದಾ, ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಬಾ. ನೋಡು, ಯಾವತ್ತೂ ಅಷ್ಟೇ ಯಾವುದಕ್ಕೂ ಕೊನೆ ಇಲ್ಲ. ಹಾಗೆ ಯಾವುದನ್ನೂ ಕಡೆಗಾಣಿಸುವಂಥದ್ದಲ್ಲ. ಮೋರಿ ಕಸ ಗುಡಿಸಿದ್ರು ಸಹಿತ ಇನ್ನೊಬ್ಬರ ಮನೆ ಬಚ್ಚಲು ಬಾಚಿದ್ರು ಅದು ನಮ್ಮ ಹೊಟ್ಟೆಪಾಡಿಗಾಗಿ, ನಮ್ಮ ನ್ಯಾಯಬದ್ಧವಾದಂಥ ಬದುಕಿಗಾಗಿ ಅಲ್ವಮ್ಮ? ನೀನು ಅಂಜಲೇಬೇಡ. ನಿನ್ನ ಸ್ವರತರಂಗ ಪ್ರಕಾರ ಶಕ್ತಿ ಇದೆ, ಚಂದ್ರ ಚೆನ್ನಾಗಿದ್ದಾನೆ, ಈಗ ನಿನ್ನ ಗುರುಬಲ ಇದೆ. ನೀನು ಧೈರ್ಯವಾಗಿ ನೀನು ಮಾಡೋ ಕೆಲಸನ ಅಚ್ಚುಕಟ್ಟಾಗಿ ಮಾಡು. ಅದರಲ್ಲಿ ಇನ್ನಷ್ಟು ಅಧ್ಯಯನ ಮಾಡು, ಅದರಲ್ಲೇ ಏನಾದ್ರು ಒಂದು ಸಾಧನೆ ಮಾಡು. ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ನಿಮ್ಮ ಆಶೀರ್ವಾದ ಅಪ್ಪಾಜಿ. ಒಳ್ಳೇದಾಗಲಿ. ನೀನು ನಗನಗ್ತಾ ಇರು, ಯಾರೂ ಇಲ್ಲ ಅಂತಕ್ಕಂಥದ್ರ ಕೊರತೆ ಬೇಡ. ನೋಡಮ್ಮ, ಈ ಸೃಷ್ಟಿಯಲ್ಲಿ ಎಲ್ಲವೂ ಒಬ್ಬಂಟಿಗರೆ. ಆದರೆ ಏನಪ್ಪ ಅಂದರೆ, ನಮ್ಮ ಮನೆ ರಾಗಿಕಲ್ಲಿ ಬೀಸ್ತಾ ಇದ್ರೆ ಊರು ತುಂಬ ನೆಂಟರು ಜನ ನಮ್ಮ ಮನೇಲಿ ಇದ್ದೇ ಇರ್ತಾರೆ. ಆದರೆ ಶ್ರಮ ಬೇಕು. ಆದರೆ ಭಗವಂತ ಯಾರೂ ಇಲ್ಲ ಅಂತಕ್ಕಂಥದಕ್ಕಿಂತ ನನ್ನ ಜೊತೆಗೆ ಭಗವಂತ ಇದ್ದಾನೆ ಅಂತ ನಂಬಬೇಕು ನಾವು. ಯಾಕೆಂದ್ರೆ ಅವನಿಂದಲೇ ನಮ್ಮ ಉಸಿರಾಟ ಅಲ್ವಮ್ಮ? ಅದರಿಂದ ನೀನು ಧೈರ್ಯವಾಗಿರು. ಇವತ್ತಿನಿಂದ ನನ್ನೊಂದಿಗೆ ಯಾರೂ ಇಲ್ಲ ಅನ್ನೋದನ್ನು ಬಿಟ್ಟು ಎಲ್ಲರೂ ನನ್ನೊಂದಿಗಿದ್ದಾರೆ, ನಾನೇ ಅವರಿಂದ ದೂರ ಹೋಗ್ತಾ ಇದ್ದೀನಿ ಅನ್ನೋ ಅಂತ ಚಿಂತನೆ ನಮಗೆ ಬರಲಿ. ಆವಾಗ ನಾವು ಅವ್ರ ಜೊತೆ ಸೇರ್ತೀವಿ. ಧೈರ್ಯವಾಗಿರು. ಒಳ್ಳೇದಾಗಲಿ. ನಿನ್ನ ಸ್ವರ ಚೆನ್ನಾಗಿದೆ. ನೀನು ಏನು ಮಾಡ್ತಿದ್ಯೋ, ಯಾವ ಮಾಡ್ತಿರ್ತಕ್ಕಂಥ ಕೆಲಸದಲ್ಲಿ ನಿಷ್ಠೆಯಿಂದ ಮಾಡು, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀಯ. ಒಳ್ಳೇದಾಗಲಿ ತಾಯಿ. ಗುರುಗಳೇ, ಮತ್ತೆ ತುಲಾ ರಾಶಿಯಿಂದ ರಾಶಿ ಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ತುಲಾ ರಾಶಿ.
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿಯಲ್ಲಿರ್ತಕ್ಕಂಥದ್ದು, ಹಣಕಾಸಿನ ಬಗ್ಗೆ ಭಾಳ ಜೋಪಾನ ಬೇಕಾಗಿರ್ತಕ್ಕಂಥದ್ದು, ವೃತ್ತಿಯ ಅಭಿವೃದ್ಧಿಯನ್ನು ಹೇಗೆ ಮಾಡಬೇಕು ಅಂದ್ಕೊಂಡ್ರು ಎಲ್ಲೋ ಒಂದು ಕಡೆ ಎಡವಟ್ಟು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ. ಯಾರನ್ನ ನಂಬಿದ್ರು ನಂಬಿರ್ತಕ್ಕಂತಹ ವ್ಯಕ್ತಿಗಳು ನಡಬೀದಿಯಲ್ಲಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ. ಅಂದರೆ ನಾವೊಬ್ಬ ಯಾರು ನಂಬಿರ್ತಕ್ಕಂಥವರು ಹೀಗೆಲ್ಲ ಹಾಗೆ ಅನುಕೂಲ ಮಾಡ್ಬೋದು, ಅಥವಾ ಏನೋ ಒಂದು ಕೈ ಹಿಡಿದು ನಡೆಸ್ಬೋದು, ಅಥವಾ ನಮ್ಮ ಅನುಕೂಲಕ್ಕಾಗಿ ನಾವು ಅವ್ರಿಗೆ ಏನು ಬೇಕೋ ಸಹಾಯ ಮಾಡಿರ್ತೀವಿ. ಅವರಿಂದ ಪುನಃ ನಾವೇನೋ ಒಂದು ಅಪೇಕ್ಷೆ ಪಡೆದಾಗ ಅವರು ನಮ್ಮ ಜೊತೆಯಲ್ಲಿದ್ದು ಸಡನ್ನೇ ನಮ್ಮನ್ನು ಕೈ ಬಿಟ್ಟು ಹೋದರೆ ನಮ್ಮ ಪರಿಸ್ಥಿತಿ ಅಧೋಗತಿ ಆಗಿಬಿಡದೆ. ಅಂತಹ ಪರಿಸ್ಥಿತಿಗೀಡಾಗುವಂಥ ಪರಿಸ್ಥಿತಿಗಳು ಇವತ್ತು ತುಲಾರಾಶಿಯವರಿಗಿದೆ. ಬಹಳ ಎಚ್ಚರಿಕೆ ಬೇಕು. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು ನಾವು ಏನೇ ಕೆಲಸ ಮಾಡಿದ್ರು ನಮಗೆ ಕಾರ್ಯಸಿದ್ಧಿ ಆಗುತ್ತೆ ನಿಜ, ಆದರೂ ಒಂದಿಷ್ಟು ಎಚ್ಚರಿಕೆ ಇಲ್ಲ ಅಂದರೆ ಪುನಃ ಇಡುವಂಥದ್ದು ಸಹಜ ಆಗುತ್ತೆ. ಹಾಗಾಗಿ ಇವತ್ತಿನ ದಿವಸ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯ ಸಾನ್ನಿಧ್ಯಕ್ಕೆ ಹೋಗಿ ಬರೋದಾಗಲಿ, ಶಿವಮಂದಿರಕ್ಕೆ ಹೋಗಿ ಬರ್ತಕ್ಕಂಥದ್ದಾಗಲಿ, ಶಿವಧ್ಯಾನವನ್ನು ಮಾಡ್ತಕ್ಕಂಥದ್ದಾಗಲಿ ಇವತ್ತು ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದಿಷ್ಟು ಲಾಭವನ್ನು ಗಳಿಸಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ, ಮಧ್ಯಾಹ್ನ 12ರಿಂದ 1 ಗಂಟೆ ಒಳಗೆ 12ರಿಂದ 1 ಗಂಟೆ ಈ ಸಮಯದಲ್ಲಿ ಒಂದಿಷ್ಟು ಅನ್ನದಾನವನ್ನು ಮಾಡಿ ಗಣಪತಿಯ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಯಾವುದೇ ಕೆಲಸ ಆದರೂ ಒಂದಿಷ್ಟು ಒಳ್ಳೆ ಮನಸ್ಸಿನಿಂದ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿ ತಾವು ಅಂದುಕೊಂಡಷ್ಟು ಹೆಚ್ಚು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ಯೋಗ ಫಲ ಎಲ್ಲರೂ ವಿಶೇಷವಾಗಿರ್ತಕ್ಕಂಥದ್ದೇ. ಆದರೆ ಆ ಯೋಗಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಶ್ರದ್ಧೆಯಿಂದ ಮಾಡುವ ಕಾಯಕವನ್ನು ಗೌರವಿಸಬೇಕು. ಮನೆ ದೇವರ ಅನುಗ್ರಹ ಬೇಕು. ಜೊತೆಗೆ ಯಾವ ಕೆಲಸ ಮಾಡ್ತಿದ್ದೀವಿ ಆ ಕೆಲಸದ ಫಲ ಏನು, ಜೊತೆಗೆ ನಮ್ಮಿಂದ ಯಾರಿಗೂ ಅನುಕೂಲ ಆಗುತ್ತೆ ಅದರ ಬಗ್ಗೆ ಚಿಂತನೆ ಮಾಡಬೇಕು. ಸಾಧ್ಯವಾದಷ್ಟು ಬರೀ ನಮ್ಮ ಬಗ್ಗೆ ನಾವು ಚಿಂತನೆ ಮಾಡಿದಿರ ನಮ್ಮ ಪರಿಸರದ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವೇ. ಅದರ ಮಧ್ಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಬೇಕು. ಮಧ್ಯಾಹ್ನ ಸರಿಸುಮಾರು 1 ಗಂಟೆ 45 ನಿಮಿಷದಿಂದ 3 ಗಂಟೆ 23 ನಿಮಿಷದವರೆಗೂ ಒಂದಷ್ಟು ಎಚ್ಚರಿಕೆ ಬೇಕು. ಈ ಸಮಯದಲ್ಲಿ ತಾವು ಹಾಕುವ ಪ್ರತಿ ಹೆಜ್ಜೆಯೂ ಹೆಚ್ಚಿನ ಯಶಸ್ಸಾಗಿರುತ್ತೆ. ಆದರೆ ಏನು ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಬೇಕು. ಆದರೆ ಇವತ್ತಿನ ದಿವಸ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಬಹಳ ಜೋಪಾನ. ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾದೇವಿಗಳನ್ನು ಏನೇ ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಾಯ ಬೇಕು. ಗೌಪ್ಯವಾಗಿ ರಹಸ್ಯವಾಗಿ ಯಾರಿಗೂ ಅರಿಯದಂಥ ರೀತಿ ನೀವು ಮಾಡಿದ್ರೆ ಅದು ವ್ಯತ್ಯಾಸ ಆಗುವಂಥ ಲಕ್ಷಣಗಳೇ ಸಾಕಷ್ಟು ಇರುತ್ತೆ. ಅದಕ್ಕಾಗಿ ಒಂದಿಷ್ಟು ಜೋಪಾನವಾಗಿ ಹೆಜ್ಜೆ ಹಾಕಿದ್ರೆ ಆ ಹೆಜ್ಜೆಯಲ್ಲಿ ಅಧಿಕವಾದ ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು, ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಳಿ. ಶಾಂತಿ ಸಮಾಧಾನವಾಗಿರಿ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂಥ ಆಸೆಯಲ್ಲಿದ್ದರೂ ಯಾವುದೂ ಸೇದ ಕಾಯಕವನ್ನು ಸಿದ್ಧಪಡಿಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ಇರ್ತೀರಿ. ಆದರೆ ಇವತ್ತಿನ ದಿವಸ ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೂ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ ಎಚ್ಚರಿಕೆಯಿಂದ ಮಾಡಿದ್ರೆ ಅದರ ಫಲ ಅಧಿಕವಾಗಿರ್ತಕ್ಕಂಥದ್ದು. ಸಾಧ್ಯವಾದರೆ ಇವತ್ತಿನ ದಿವಸ ನಿಮ್ಮ ಮನೆಯಲ್ಲಿ ಉತ್ತರಾಭಿಮುಖವಾಗಿ ನಿಂತು 1 ಚಿಟಿಕೆಯಷ್ಟು ಗೋಧಿ, 1 ಚಿಟಿಕೆಯಷ್ಟು ಕಡಲೆಬೇಳೆ ಮತ್ತು ಗೋಧಿಯನ್ನು ಏಕಕಾಲದಲ್ಲಿ ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಯಶಸ್ಸಿರಬೇಕು ಎಂಬತಕ್ಕಂಥ ಚಿಂತನೆಯಿಂದ ಅದನ್ನು ನೀರಿಗೆ ಹಾಕೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಒಂದಷ್ಟು ಕಾಲ ಪಠನೆ ಮಾಡಿ ಮಧ್ಯಾಹ್ನ ಸಾಧ್ಯವಾದರೆ ಒಂದಷ್ಟು ಗೋಕ್ಷೀರವನ್ನು ಸಣ್ಣ ಮಕ್ಕಳಿಗೆ ಒಂದಷ್ಟು ಹಾಲನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ಇವತ್ತು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರ್ ರಾಶಿವರೆಗೂ ಕೂಡ ರಾಶಿ ಫಲವನ್ನು ತಿಳ್ಕೊಂಡು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ತಿಳ್ಕೊಳ್ಳೋಣ ಅಂತ. ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ಸರ್, ನಮಸ್ತೆ, ಚೆನ್ನಾಗಿದ್ದೀನಿ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು? ಸುಪ್ರೀತಾ ಅಂತ. ಹೇಳಿ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನನ್ನ ಬಗ್ಗೆನೇ ಸರ್. ತಮ್ಮ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು. ಗುರುಜಿಯವರಿದ್ದಾರೆ. ಹಲೋ ಸರ್, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಸುಪ್ರೀತಾ ಅಂತೇಳಿ. ತುಂಬಾ ಅನಾರೋಗ್ಯ ಸಮಸ್ಯೆ ಕಾಡತ್ತೆ ನನಗೆ. ಏನ್ ತೊಂದರೆ ಇದೆ? ಥೈರಾಯ್ಡ್ ಇದೆ, ಕೈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ. ಮನೆ ಶಾಂತಿ ನೆಮ್ಮದಿ ಏನೂ ಇಲ್ಲ. ಅಪ್ಪನ ಜೊತೆ ಜಗಳ ಆಡ್ತಾ ಇರ್ತೀವಿ. ಪ್ಲಸ್ ಗಂಡನು ಹಂಗೆ ಮಾಡ್ತಿರ್ತಾರೆ. ಅಮ್ಮನ ಮಾತು ಕೇಳ್ತಾ ಇರ್ತಾರೆ. ಅದೇ ಹಣಕಾಸಿಂದು ಅಷ್ಟೇ, ಎಷ್ಟೇ ದುಡಿದ್ರೂ ಕೈಗೆ ಏನು ಹತ್ತದೇ ಇಲ್ಲ ನನಗೆ. ನಾನು ಹೇಳೋದೊಂದು ಮಾತಮ್ಮ, ನಿನ್ನ ಸ್ವರತರಂಗ ಪ್ರಕಾರ ನೀನು ಯಾವುದೇ ವಿಚಾರವಲ್ಲದು ಸ್ವಲ್ಪ ಮಟ್ಟಿಗೆ ತೃಪ್ತಿಕರವಾಗಿ ಒಂದು ಚಿಂತನೆ ಮಾಡಬೇಕು.
ನೀನು ಪ್ರತಿ ಕಾಲವೂ ತಲೆ ತುಂಬ ತುಂಬ್ಕೊಂಡ್ಬಿಟ್ಟಿರ್ತೀಯ. ಒಂದು ಹತ್ತಾರು ಅನ್ನೋ ಬೇರೆ ಬೇರೆ ಥರ ಚಿಂತನೆಗಳೆಲ್ಲ ಮಾಡ್ತಾನೆ ಇರ್ತೀಯ. ಹೌದು ಹೌದು ನೀನು ತುಂಬ ತಲೆಯಲ್ಲಿ ಕೆಲವು ವಿಚಾರ ಇಟ್ಕೊಂಡಿರೋದ್ರಿಂದ ಎಲ್ಲೂ ನೆಮ್ಮದಿ ಕಾಣದಂಥ ರೀತಿಯಲ್ಲಿದೆ. ಆ ಕ್ಷಣದ ನೆಮ್ಮದಿಯನ್ನು ಹುಡುಕೊಳ್ಬೇಕಾದ್ರೆ ಬೇರೆಲ್ಲ ವಿಚಾರಗಳನ್ನು ತಲೆಯಿಂದ ತೆಗಿಬೇಕು. ಓಕೆ ಕೆಲವು ಸರ್ತಿ ಏನಾಗುತ್ತೆ ಅಂದರೆ ಭಗವಂತ ನಮಗೆ ಕೊಟ್ಟಿರ್ತಾನೆ, ಕೊಟ್ಟದ್ದಿರುತ್ತೆ ತಲೆಯಲ್ಲಿ, ಇದರಿಂದ ನಂಗೆ ಅನುಕೂಲ ಆಗುತ್ತೆ ಅಂದಾಗ ನಾವು ಅದನ್ನು ಬಿಡ್ತೀವಿ, ಬೇರೆ ಯಾವುದೋ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ. ಫಸ್ಟು ಆರೋಗ್ಯ ಒಂದು. ಆರೋಗ್ಯದಲ್ಲಿ ನಿನ್ನ ಸ್ವರತರಂಗ ಪ್ರಕಾರ ನೀನು ಭಯಪಡುವಂಥ ಆರೋಗ್ಯದ ತೊಂದರೆ ಇಲ್ಲ. ಥೈರಾಯ್ಡ್ ಅನ್ನೋದು ಸರ್ವೇ ಸಾಮಾನ್ಯ. ಇವಾಗ ಥೈರಾಯ್ಡು ಹುಟ್ಟಿದ ಮಕ್ಕಳಲ್ಲಿರುತ್ತೆ. ಅದರಿಂದ ಥೈರಾಯ್ಡಿಗೆ ಬೇಕಾಗಿರ್ತಕ್ಕಂತಹ ಆಯುರ್ವೇದಿಕ್ ಮೆಡಿಸಿನ್ಸು ತುಂಬ ಚೆನ್ನಾಗಿದೆ. ಸ್ವಲ್ಪ ಯೋಗ, ಸ್ವಲ್ಪ ಅದಕ್ಕೆ ಬೇಕಾದಂತಹ ಒಂದು ಥೆರಪಿಗಳೇನಿದೆ ಅದನ್ನು ಚೂರು ಮಾಡ್ಕೊ. ನಾವು ಸಾಧ್ಯವಾದಷ್ಟು ಸಮಸ್ಯೆ ಬಂದಾಗ ಸಮಸ್ಯೆ ಬಂತು ಅಂತ ತಲೆ ಮೇಲೆ ಕೈ ಹೊತ್ಕೊಳ್ದಿದೆ, ಸಮಸ್ಯೆ ಬಂದಿದ್ದನ್ನು ಅದ್ರ ಜೊತೆಲಿ ಇಟ್ಕೊಂಡು ಹೇಗೆ ಬೇಕೋ ಅದನ್ನು ಸರಿಪಡಿಸಿ ದೂರ ಮಾಡ್ಬೋದು. ಮಾಡುವಂಥ ಚಿಂತನೆ ನೀನು ಮಾಡಬೇಕು. ಎರಡನೇದು, ಇನ್ನು ಮನೆಯಲ್ಲಿರ್ತಕ್ಕಂಥವ್ರು ನಿಮ್ಮ ಪತಿದೇವರು ಸಾಧ್ಯವಾದಷ್ಟು ನೋಡಮ್ಮ, ಎಲ್ಲರಿಗೂ ಒಂದಲ್ಲ ಒಂಥರ ಸಮಸ್ಯೆ ಇದ್ದೇ ಇರುತ್ತೆ. ಸಮಸ್ಯೆ ಇಲ್ಲದ ಬದುಕೇ ಇಲ್ಲ. ಆದರೆ ನಿನ್ನ ಸ್ವರತರಂಗ ಪ್ರಕಾರ ಸಣ್ಣ ಸಮಸ್ಯೆನೂ ದೊಡ್ಡದಾದಂಥ ರೀತಿಯಲ್ಲಿ ಬಿಂಬಿಸ್ಕೊಳ್ತೀಯ. ಅಂದರೆ ಭಯಪಡ್ತೀಯ, ಏನೋ ಚಿಂತನೆ ಆಗ್ತಾ ಇದೆ, ನನ್ನ ಜೀವನ ಇಷ್ಟೇನಾ, ನನ್ನ ಜೀವನ ಹೀಗಾಗೋಯ್ತಲ್ಲ. ಈ ಮಾತನ್ನು ಬಿಟ್ಟು ನಾನಿರೋದು ಹೀಗೆ, ನನಗಿನ್ನ ಕೆಳಮಟ್ಟದಲ್ಲಿ ಇನ್ನೂ ದೊಡ್ಡ ದೊಡ್ಡ ಸಮಸ್ಯೆಗಳು ಇದ್ದಾರಲ್ಲ, ಅವ್ರಿಗಿನ್ನ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಅಂತ ಒಂದು ಮನಸ್ಸಿಗೆ ತಗೋ. ಅಲ್ಲಿ ನೀನು ಸ್ವಲ್ಪ ಗಟ್ಟಿ ಆಗುತ್ತೆ. ಇದಕ್ಕೆ ಜೊತೆಗೆ ನೀನು 11 ದಿನ ನಿರಂತರವಾಗಿ 11 ದಿನ ದಿನಕ್ಕೆ ಒಂದು ವಿಳೆದೆಲೆ ತಗೊಂಡು ಅದರ ಮೇಲೆ ಶ್ರೀಗಂಧ ಚಕ್ಕೆಯಿಂದ ಗಂಧ ತೆಗೆದು ಒಂದು ವೃತ್ತಾಕಾರವನ್ನು ಹಾಕು. ಮಧ್ಯದಲ್ಲಿ ಐಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರಿ. ಆದರೆ ಬರಿಬೇಕಾದ್ರೆ ಎಲೆಗೆ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಬಾರ್ದು. ಅದನ್ನು ತುಳಸಿ ಕಡ್ಡಿಯಿಂದ ಜೋಪಾನವಾಗಿ ಬರಿಬೇಕು. ಅದರ ಮೇಲ್ಗಡೆ ಒಂದು ಬಟ್ಲಡಿಕೆ ಇಡು, ಒಂದು ಹನಿ ಜೇನುತುಪ್ಪ ಹಾಕು. ಅದನ್ನು ಪ್ರಾರ್ಥನೆ ಮಾಡಿ 2 ದೀಪ ಹಚ್ಚಿ ನಮಸ್ಕಾರ ಮಾಡಿ ದೇವ್ರ ಹತ್ರ ಇಡು. ಬೆಳಿಗ್ಗೆ ಮಾಡಿದ್ದನ್ನು ಸಂಜೆ ನೀರಿಗೆ ಹಾಕ್ಬಿಡು. ಇದನ್ನು 11 ದಿವಸ ನೀನು ಮಾಡಿದ್ರೆ ನಿನ್ನ ಸ್ವರತರಂಗ ಪ್ರಕಾರ ಆರೋಗ್ಯ ಸರಿ ಹೋಗುತ್ತೆ, ಕುಟುಂಬ ಸರಿ ಹೋಗುತ್ತೆ, ಮನೆಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೊಂದು ಪರಿಹಾರ ಸಿಗುತ್ತೆ, ನೀನು ಹ್ಯಾಪಿಯಾಗಿರ್ತೀಯ. ಒಳ್ಳೆಯದಾಗಲಿಮ್ಮ. ಸುಪ್ರೀತಾರವರು ಬೆಂಗಳೂರಿಂದ ಕರೆ ಮಾಡಿದ್ರಿ. ನಿಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲವೂ ಕೂಡ ಆದಷ್ಟು ಬೇಗ ದೂರ ಆಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ನಿಮಗೆ ಧನ್ಯವಾದಗಳಮ್ಮ. ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಜಮಖಂಡಿ ತಾಲೂಕು ಗುರುಜಿ. ಓ, ಜಮಖಂಡಿ, ಉತ್ತರ ಕರ್ನಾಟಕ. ತಮ್ಮ ಹೆಸರಮ್ಮ? ನನ್ನ ಹೆಸರು ಭಾರತಿ ರೀ. ಭಾರತಿ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಆಯ್ತು ತಾಯಿ, ಗುರುಜಿ ಅವರಿದ್ದಾರೆ, ಮಾತಾಡಿಮ್ಮ. ಹಲೋ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳಮ್ಮ. ಮಗ ಏನು ಮಾಡ್ತಾನೀಗ? ಅವ್ನು BE ಮಾಡ್ಯಾನ ಗುರುಜಿ. ಜಾಬ್ಗೆ ಹೋಗ್ತಾ ಇದ್ದಾರಾ ಹೇಗೆ? ಭಾಳ ದಿನ ಆತ್ರಿ ಫೋನ್ ಹಚ್ಚಾಯ್ತು, ಒಟ್ಟ ನಮಗೆ ಸಿಕ್ಕಿದ್ದಿಲ್ರಿ ಕಾಲ. ನೋಡಿ, ಇವತ್ತು ಸಿಕ್ತಲ್ಲ ಅದೃಷ್ಟ. ನೀವು ಜಮಖಂಡಿಗೆ ಬಂದಾಗ ನಾವು ಬಂದಿದ್ದೀವಿ ಗುರುಜಿ ಅಲ್ಲಿ. ಹೌದಾ? ಹಾಂ ಹಾಂ, ಆಗ್ಲಿಮ್ಮ, ಒಳ್ಳೇದಾಗ್ಲಿ ತಾಯಿ. ಮಗ ಇದ್ದಾನ? ಅವ್ನು ಬೆಳಗಾವ್ ಅದಾನ್ರಿ. ಬೆಳಗಾವ್. ಏನು ಮಾಡ್ತಾನೆ? ಉದ್ಯೋಗ ಮಾಡ್ತಾನ? ಇನ್ನೂ ಓದ್ತಾ ಇದ್ದಾನ? ಇನ್ನ ಓದ್ತಾ ಇದ್ದಾನ್ರಿ, BE ಮಾಡ್ಯಾನ್ರಿ ಈ ಫಸ್ಟ್ ರೀ. ಹಾಂ ಹಾಂ, ಓದ್ಲಿ, ಚೆನ್ನಾಗಿ ಓದಿಸಿ. ಮಗ ಎಷ್ಟು ಓದ್ತಾನೋ ಅಷ್ಟು ಓದಿಸಿ. ಅವನ ವಿದ್ಯಾಭ್ಯಾಸದಲ್ಲಿ ಎಲ್ಲೂ ತೊಂದರೆ ಆಗಬಾರ್ದು ಅಮ್ಮ. ಒಬ್ಬ ಮಗ ರೀ, ಮತ್ ಹೊಳ್ಳಿ ಅವ್ನ ಮ್ಯಾಗ ಏನು ಇಲ್ರಿ. ಸ್ವಲ್ಪ ಅವಂದ ವಿದ್ಯಾಭ್ಯಾಸದೊಳಗ ಒಂದ್ ಸ್ವಲ್ಪ ಯಾಕ ಡಲ್ ಆಗ್ತಾನ್ರಿ, ಬರ್ಬರ್ತ ಅದ ಕೇಳ್ಬೇಕಿತ್ರಿ. ಅದು ಹಾಗೆ ದಿನ ಕಳೀತಾ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆದರೂ ಇಲ್ಲಿವರೆಗೂ ಅವ್ರ ಸಾಧನೆ ಚೆನ್ನಾಗಿದೆ, ಏನು ತೊಂದರೆ ಆಗೋದಿಲ್ಲ, ಧೈರ್ಯವಾಗಿರಿ. ಅವ್ರ ನಕ್ಷತ್ರ ಏನಮ್ಮ ಗೊತ್ತಾ? ಜನ್ಮ ನಕ್ಷತ್ರ ಗೊತ್ತಾ? ನಕ್ಷತ್ರ ಗೊತ್ತಿಲ್ಲ ಗುರುಜಿ. ಅವ್ನ ಹುಟ್ಟ ಹೆಸರು ಹೇಳಿ. ಅವಂದ್ ರಾಕೇಶ್ ರೀ. ರಾಕೇಶ್ ರೀ. ರಾಕೇಶು, ಚಿತ್ತಾ, ತುಲಾ. ಈಗ ಅದೇ ಸ್ವಲ್ಪ ಈಗ ನೋಡಿ, ಆ ನಕ್ಷತ್ರಕ್ಕೆ ಸಂಬಂಧಪಟ್ಟ ರಾಶಿ, ನಾನು ತುಲಾರಾಶಿ ಬಗ್ಗೆ ಹೇಳುವಾಗ ನಿಮಗೆ ಗೊತ್ತಾಗುತ್ತೆ ಅವನ ಭವಿಷ್ಯ ಹೇಗಿದೆ ಅಂತ. ತುಲಾರಾಶಿಯವರ ಭವಿಷ್ಯತ್ತು ಈಗ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಅಂದರೆ ನಾಮ ನಕ್ಷತ್ರ ಪ್ರಕಾರ ನೀವು ಹೇಳ್ತಾ ಇರೋದು ನಾನೀಗ. ಯಾಕೆಂದ್ರೆ ಅವನ ಹುಟ್ಟ ಹೆಸರು, ಅವನು ಹುಟ್ಟಿದ ದಿನಾಂಕದ ಮೇಲೆ ಬರೋ ಜನ್ಮ ನಕ್ಷತ್ರ ಬೇರೆ. ಕನ್ಯಾ ರಾಶಿ ಕೇಳ್ಯಾರ ಗುರುಜಿ. ಆಯಿತು. ಕನ್ಯಾ ರಾಶಿ, ತುಲಾರಾಶಿ ಸ್ವಲ್ಪ ಅಲ್ಲಲ್ಲೇ ಇರುತ್ತೆ, ಪಕ್ಕಪಕ್ಕದೇ. ಆದ್ದರಿಂದ ಗ್ರಹಗತಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಬಂದೇ ಬರುತ್ತೆ. ಭಯಪಡಬೇಡಿ, ಸದ್ಯದಲ್ಲಿ ಎಲ್ಲ ಸರಿ ಹೋಗುತ್ತೆ. ಅವನಿಗಾಗಿ ನೀವು ಮಾಡಬೇಕಾದ್ದು ಮನೆಯಲ್ಲಿ ಒಂದು 4 ಗುರುವಾರ ಒಂದಿಷ್ಟು ಕಡಲೆಕಾಳನ್ನು ದೇವ್ರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಸಂಜೆ ತೊಗೊಂಡೋಗಿ ಹನುಮಪ್ಪನ ದೇವಸ್ಥಾನ ಕೊಟ್ಟು ಬನ್ನಿ. ಇಷ್ಟು ಮಾಡಿ ಅವ್ನು ಚೆನ್ನಾಗಿ ಅಭಿವೃದ್ಧಿ ಆಗ್ತಾನೆ, ಒಳ್ಳೆ ಜ್ಞಾನವಂತನಾಗ್ತಾನೆ. ಅವನ ಜೀವನದಲ್ಲಿ ಅವನು ಯಾವುದೇ ಕಾರಣಕ್ಕೂ ತಲೆ ಬಗ್ಗಿಸ್ತೀರ, ಚೆನ್ನಾಗಿ ಬದುಕ್ತಾನೆ. ಒಳ್ಳೆಯದಾಗಲಿ ಗುರುಗಳೇ. ಮತ್ತೆ ಮಕರ ರಾಶಿಯಿಂದ ರಾಶಿಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಮಕರ ರಾಶಿ.
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ತೃಪ್ತಿಕರವಾದಂತಹ ಬದುಕನ್ನು ಕಾಣ್ಬೋದು. ಮಕರ ರಾಶಿಯವರಿಗೆ ಇವತ್ತು ಬಹಳ ಅದೃಷ್ಟದ ದಿನ. ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶಿವಮಂದಿರಕ್ಕೆ ಬಂದು ಶಿವನಿಗೆ ಒಂದಷ್ಟು ಬಿಲ್ವಾರ್ಚನೆ ಮಾಡಿಸಿ, ಒಂದಷ್ಟು ಭಸ್ಮಾರ್ಚನೆ ಮಾಡಿಸ್ಕೊಳ್ತಕ್ಕಂಥದ್ದು, ಅಥವಾ ಒಂದಿಷ್ಟು ಗೋಕ್ಷೀರವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶಿವನ ಹೆಸರಿನಿಂದ 1-4 ಜನ ಮಕ್ಕಳಿಗೆ ಏನಾದ್ರು ಒಂದಿಷ್ಟು ಹಾಲು ಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಒಳ್ಳೆ ಮನಸ್ಸಿನಿಂದ ಇವತ್ತು ತಾವು ಏನು ಚಿಂತನೆ ಮಾಡಿದ್ರೂ ಮಕರ ರಾಶಿಯವರಿಗೆ ಖಂಡಿತ ಅದೃಷ್ಟವೇ. ಆದರೆ ಸಂಧ್ಯಾ ಕಾಲಕ್ಕೆ 4ರಿಂದ 6 ಗಂಟೆ ಈ ಸಮಯದಲ್ಲಿ, ಪ್ರಯಾಣ ಕಾಲದಲ್ಲಿ ಮಾತ್ರ ಒಂದಿಷ್ಟು ಅಚಾತುರ್ಯಗಳಾಗುತ್ತೆ, ಎಡವಟ್ಟಾಗೋ ಚಾನ್ಸಸ್ಸು ಇರುತ್ತೆ. ಭಾಳ ಜೋಪಾನ ಬೇಕು, ಎಚ್ಚರಿಕೆ ಇರಬೇಕು. ಯಾಕೆಂದರೆ ಸ್ವಲ್ಪ ಯಾಮಾರಿದ್ರೂ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂಥ ಲಕ್ಷಣಗಳಿದೆ. ಹಾಗಾಗಿ ಇಲ್ಲಿ ಸ್ವಲ್ಪ ಜವಾಬ್ದಾರಿ ಇದ್ದರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಭಯ ಇಲ್ಲ, ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡೋ ಕೆಲಸದಲ್ಲೇ ಮತ್ತಷ್ಟು ಅಭಿವೃದ್ಧಿ ಕಾಣಬೇಕಾದರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆಯಿರಿ. ಇನ್ನಷ್ಟು ಹೆಚ್ಚಿನ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೋಬೇಕು. ಮನಸ್ಸಲ್ಲಿ ತುಂಬ ಚಂಚಲತೆ ಇರುತ್ತೆ. ತಲೆ ತುಂಬ ಕೆಲವು ವಿಚಾರಗಳನ್ನು ತುಂಬಿಕೊಂಡಿರ್ತೀರಿ. ಯಾವುದೂ ಸಹಿತ ಸರಿ ಹೋಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಆದರೆ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಆಗ್ತಿರೋದ್ರಿಂದ ಆರೋಗ್ಯವನ್ನು ಅಲ್ಲಿಂದಲೇ ಸರಿಪಡಿಸ್ಕೊಳ್ಳೋದು ಬಹಳ ಉತ್ತಮ. ಸಾಧ್ಯವಾದಷ್ಟು ಮನಸ್ಸು, ಹೃದಯ ಆದಷ್ಟು ಫ್ರೀ ಆಗಿರಬೇಕು. ಯಾಕೆಂದರೆ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಸ್ತುತ ಶನಿ ಇರ್ತಕ್ಕಂಥ ಆಸ್ಥಾನ ಸರಿಯಿಲ್ಲ. ಜೊತೆಗೆ ಗುರು ಇರ್ತಕ್ಕಂಥ ಆಸ್ಥಾನವೂ ಅಷ್ಟು ಸರಿಯಾದ್ದಲ್ಲ. ಗುರು ಶನೇಶ್ವರರ ಒಂದು ಕೃಪೆ ಅಷ್ಟು ಸಮಂಜಸವಾದಲ್ಲದ್ರಿಂದ ಸಮಸ್ಯೆ ಎಂಬತಕ್ಕಂಥದ್ದು ಮೇಲಿಂದ ಮೇಲೆ ಸಾಕಷ್ಟು ಆಗುತ್ತೆ. ಹಾಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರೇ ಇರಬಹುದು, ಅಥವಾ ನೀವು ನಂಬಿರ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಕೈ ಸಿಗದಿರೇ ಇರಬಹುದು, ಅಥವಾ ಆಫೀಸು ಕಚೇರಿಗಳಲ್ಲಿ ನಡೀತಕ್ಕಂಥ ಕೆಲಸಗಳು ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ಸಾಗಬಹುದು. ಯಾವುದೇ ಉದ್ಯೋಗದಲ್ಲೂ ಅಂತಹ ಪ್ರಗತಿ ಕಾಣದಿರೇ ಇರಬಹುದು. ಇಂಥೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಶನೇಶ್ವರ ಮಂತ್ರವನ್ನೇ ನಿರಂತರ ಪಠನೆ ಮಾಡೋದ್ರಿಂದ ಎಂತಹ ಅಸಾಧ್ಯವಾದ್ದು ಸಾಧನೆ ಆಗುತ್ತೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಹೀಗೆ ಶನೇಶ್ವರ ಮಂತ್ರವನ್ನು ನಿರಂತರವೂ ಪಠನೆ ಮಾಡೋದ್ರಿಂದ ಒಂದಿಷ್ಟು ನೆಮ್ಮದಿಯನ್ನು ಖಂಡಿತ ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೇ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಂದುಕೊಂಡಷ್ಟು ಕೆಲಸಗಳನ್ನು ಲಾಭ ತಂದುಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ಬೋದು. ಆದರೆ ಪ್ರಾರಂಭಿಕ ಕ್ಷಣದಲ್ಲಿ ಮಾತ್ರ ತೊಂದರೆಗಳಂತಕ್ಕಂಥದ್ದು. ಅದಾದಮೇಲೆ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಆದರೂ ಮಧ್ಯಾಹ್ನ 12:45 6:20 ತಾವು ಏನೇ ಕೆಲಸ ಕಾರ್ಯ ಮಾಡಿದ್ರೂ ಅಧಿಕವಾದಂಥ ಲಾಭವಿದೆ. ಆದರೆ ಪ್ರಾರಂಭಿಕ ಕ್ಷಣದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರಗಳನ್ನು ನೈಸಾಗಿ ಆಲೋಚನೆ ಮಾಡಿ ಯಾರಾದರೂ ಗುರು ಹಿರಿಯರ ಜೊತೆ ಕೂತ್ಕೊಂಡು ಅವರಿಂದ ಒಳ್ಳೆ ಮಾತಾಡಿಸ್ಕೊಂಡು ಅವರಿಂದ ಸರಿಯಾದ ಮಾರ್ಗವನ್ನು ಅನುಸರಿಸಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಮತ್ತೊಂದು ವಿಚಾರ ತಮಗೆ ತಿಳಿಸೋದೇನೆಂದರೆ, ನಾಳೆ ನಡೀತಕ್ಕಂಥ ಸಾಲಿಗ್ರಾಮದ ದರ್ಶನ. ನಾಳೆ ನಡೀತಕ್ಕಂಥ ಸಾಲಿಗ್ರಾಮದ ದರ್ಶನ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ನಾಳೆ ಸರಿಸುಮಾರು 4 ಗಂಟೆಗೆ ಮಹರ್ಷಿ ಮಂದಿರಕ್ಕೆ ಉತ್ಸವದ ಮುಖಾಂತರ ಸ್ವಾಮಿ ಬಂದು ಅಲ್ಲಿ ಮಹರ್ಷಿ ಮಂದಿರದಲ್ಲಿ ಆಸ್ಥಾನದಲ್ಲಿ ವಿಗ್ರಹವನ್ನು ಕೂಡಿಸ್ತೀವಿ. ಅಂದರೆ ಸಾಲಿಗ್ರಾಮವನ್ನು ದರ್ಶನಕ್ಕೆ, ಭಕ್ತರ ದರ್ಶನಕ್ಕೆ ವ್ಯವಸ್ಥೆ ಆಗುತ್ತೆ. ದರ್ಶನಕ್ಕೆ ಬರ್ತಕ್ಕಂಥವ್ರು ವಾಸ್ತು ಸಮಸ್ಯೆ ಆಗಲಿ, ಭೂ ಸಮಸ್ಯೆ ಆಗಲಿ, ಕುಟುಂಬದಲ್ಲಿ ಒಂದಿಷ್ಟು ಏನಾದರೂ ಸಮಸ್ಯೆಗಳಿದ್ದರೆ ಅದರ ಬಗ್ಗೆ ನಿಮ್ಮ ಚಿಂತನೆ ಇದ್ದರೆ, ನಾನು ಆಗಲೇ ಹೇಳಿದ್ದೀನಿ, ಭೂದೋಷಕ್ಕೆ ನಿವಾರಣೆಗೋಸ್ಕರ ಒಂದು ಅಂಗೈ ಅಗಲ ಅರಿಶಿಣದ ಬಟ್ಟೆಯಲ್ಲಿ 3 ಚಿಟಿಕೆಯಷ್ಟು ಭೂಮಿದ, ಅಂದರೆ ಭೂಮಿ ಕೇಸು ಕೋರ್ಟು ಕಚೇರಿ ಇದ್ದು ಅಥವಾ ಸಮಸ್ಯೆಗಳಿದ್ದು ಅದು ಯಾವುದೂ ತೊಂದರೆ ನಮ್ಗೆ ಕ್ಲಿಯರ್ ಆಗ್ತಿಲ್ಲ ಅನ್ನೋದಾದರೆ 1-2-3 ಚಿಟಿಕೆಯಷ್ಟು ಮಣ್ಣನ್ನು ಗಂಟು ಆ ಗಂಟನ್ನು ತಂದು ಸ್ವಾಮಿಯ ಮುಂದೆ ನಿಮ್ಮ ಬಲಹಸ್ತದಲ್ಲಿ ತೋರಿಸಿ, ಭಗವಂತ ಈ ಭೂಮಿಯಲ್ಲಿ ಇಂಥ ಸಮಸ್ಯೆ ಇದೆ, ಇದನ್ನು ಪರಿಹರಿಸಪ್ಪ ಅಂತ ಹೇಳಿ ಪುನಃ ಆ ಗಂಟಲ್ಲಿರ್ತಕ್ಕಂಥ ಧೂಳನ್ನು ಯಾರು ತುಳಿದಿದ್ದಂಥ ಸ್ಥಳಕ್ಕಾಗಿ ಬಟ್ಟೆಯನ್ನು ಸ್ವಲ್ಪ ದೂರದಲ್ಲಿ ಬಿಸಾಕಿ. ಇಷ್ಟೇ ಕೆಲಸ ನೀವು ಮಾಡಬೇಕಾದ. ಅಂದರೆ ಅದನ್ನು ಪುನಃ ಮನೆಗೆ ತೊಗೊಂಡೋಗಿಯೇ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ. ಮನೆಯಿಂದ ತಂದಿರ್ತೀರಿ, ಪುನಃ ಮನೆಗೆ ತೊಗೊಂಡೋಗಿ ಅದನ್ನು ಅಲ್ಲಿಟ್ಟು ಪುನಃ ಅದನ್ನು ಗಂಟು ಓಪನ್ ಮಾಡಿ ಅದರೊಳಗಿರ್ತಕ್ಕಂಥ ಮಣ್ಣನ್ನು ಹೊರಗಡೆ ತುಳಿದಿದ್ದಂಥ ಸ್ಥಳಕ್ಕೆ ಹಾಕಿ. ಹೀಗೆ ಮಾಡೋದ್ರಿಂದ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಅದು ನಿಮಗೆ ಯಶಸ್ಸಾಗುತ್ತೆ. ಹಾಗೆ ನಾಳೆ ಪ್ರಾರಂಭವಾಗುವಂಥ ದರ್ಶನ 23ನೇ ತಾರೀಕುವರೆಗೂ ನಿರಂತರವಾಗಿರುತ್ತೆ. ಬೆಳಗ್ಗೆ 9 ಗಂಟೆಯಿಂದ 9-9:30 ಪ್ರಾರಂಭ ಆದರೆ 9 ಗಂಟೆನೇ ಪ್ರಾರಂಭ. 9 ಗಂಟೆಗೆ ಪ್ರಾರಂಭ ಆದರೆ ಸಂಜೆ 6:30 ಮಹಾಮಂಗಳಾರತಿ ತನಕ ಇರುತ್ತೆ. ದಿನ 3 ಅಭಿಷೇಕ ಇರುತ್ತೆ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಅಭಿಷೇಕಗಳು ಸ್ವಾಮಿಗೆ ನಡೀತಕ್ಕಂಥದ್ದು. ಈ ಸಮಯದಲ್ಲಿ ವಿಶೇಷವಾದಂಥ ಸುದರ್ಶನ ಹವನ ನಡೀತಾ ಇರುತ್ತೆ. ಸುದರ್ಶನ ಹವನ ಅಂದರೆ ಸುದರ್ಶನ ಮಹಾಯಾಗ ಹೋಮನ ನಡೀತಿರುತ್ತೆ. ತೀರ್ಥ ಪ್ರಸಾದ ಇರುತ್ತೆ. ಬರ್ತಕ್ಕಂಥವ್ರು ತೀರ್ಥ ತೆಗೆದುಕೊಂಡು ಹೋಗಬೇಕಾದ್ರೆ ನೀವೇ ಮನೆಯಿಂದ ಒಂದು ಬಾಟ್ಲನ್ನು ತರಬೇಕು. ತಂದು ತೀರ್ಥವನ್ನು ತೆಗೆದುಕೊಂಡು ಹೋಗಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ, ಯಾರು ಬರಲಿಕ್ಕಾಗಿಲ್ಲ ಅವ್ರಿಗೂ ಆ ಸಾಲಿಗ್ರಾಮ ತೀರ್ಥವನ್ನು ಕೊಡಿ.
ಬರಬೇಕಾದ್ರೆ ಅರಿಶಿನ ಕುಂಕುಮ ಹೂವು ಕಡ್ಡಿ ಕರ್ಪೂರ ಪೂಜಾ ಸಾಮಗ್ರಿಗಳು ತರಬಹುದು, ತರ್ದಿನಾನೂ ಇರಬಹುದು, ನಿಮಗೆ ಬಿಟ್ಟು ವಿಚಾರ. ಹಾಗೆ ಇಲ್ಲಿ ನಡೀತಕ್ಕಂಥ ಅನ್ನದಾಸೋಹಕ್ಕೆ ನಿಮ್ಮ ಶಕ್ತಿ ಅನುಸಾರ 1 kg ಅಕ್ಕಿನಾರು ಕೊಡ್ಬೋದು, ಒಂದಿಷ್ಟು ತುಪ್ಪ ಹೋಮಕ್ಕಾದರೂ ಕೊಡ್ಬೋದು. ನಿಮ್ಮ ಶಕ್ತಿ ಇದ್ದರೆ ಒಂದು 10 ಜನಕ್ಕೋ 100 ಜನಕ್ಕೋ ಊಟನೂ ಹಾಕ್ಬೋದು. ಅದು ನಿಮಗೆ ಬಿಟ್ಟು ವಿಚಾರ. ಯಾವುದೂ ನಿರ್ಬಂಧ ಇಲ್ಲ, ಕಾನೂನು ಇಲ್ಲ, ಹೀಗೆ ಮಾಡಿ ಅಂತ ಆರ್ಡರ್ ಇಲ್ಲ. ಬನ್ನಿ, ದರ್ಶನ ಮಾಡ್ಕೊಳ್ಳಿ, ಭಗವಂತನ ಕೃಪೆಗೆ ಪಾತ್ರರಾಗಿ. ಒಳ್ಳೆಯದಾಗಲಿ, ಶುಭವಾಗಲಿ.